ನಮಸ್ಕಾರ ಮಕ್ಕಳೇ. ಸೊ ಇವತ್ತು ಇನ್ನೊಂದು ಲೆಕ್ಕ ಮಲ್ಟಿಪ್ಲಿಕೇಶನ್ ತೋರಿಸ್ತೀನಿ. ಒಂದೆರಡು ಲೆಕ್ಕ ಫಾರ್ಮುಲಾ ಉಪಯೋಗಿಸೋ ಥರದ್ದು ಯಾವ ಥರ ಇರುತ್ತೆ ಅದನ್ನ ಹೇಗೆ ಮಾಡೋದು ಅಂತ ಸುಮ್ಮನೆ ತೋರಿಸ್ತೀನಿ. ಬಿಕಾಸ್ ಡಿವಿಷನ್ ಒಂದು ಸ್ವಲ್ಪ ತೋರಿಸಿ ಇದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ದು ಒಂದು ಸ್ಟೇಜಿಗೆ ಕಾನ್ಸೆಪ್ಟ್ ನೋಟನ್ನು ಮುಗಿಸೋಣ. ಓಕೆ, ಸೊ ಇಲ್ಲೊಂದು ಲೆಕ್ಕ ಹಾಕಿದ್ದೀವಿ ನೋಡಿ. ಈ ಲೆಕ್ಕ ಏನಕ್ಕೆ ಅಂತಂತಂದ್ರೆ, ಈ ಥರ ದೊಡ್ಡ ಮಲ್ಟಿಪ್ಲಿಕೇಶನ್ ಲೆಕ್ಕ ಮಾಡಿದ್ರೆ ಲೈಕ್ ಟರ್ಮ್ಸ್ದೆಲ್ಲ ಕೂಡೋದಕ್ಕೆ ಹೆಂಗೆ ಅರೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಥರದ ಸಿಂಪ್ಲಿಫಿಕೇಶನ್ ಭಾಳ ಇಂಪಾರ್ಟೆಂಟ್. ಫಾರ್ಮುಲಾ ಲೆಕ್ಕ ಭಾಳ ಈಸಿ. ಸೊ ಅದಕ್ಕೆ ಒಂದೇ ಒಂದು ಸುಮ್ಮನೆ ತೋರಿಸಿದೆ ಫಾರ್ಮುಲಾ ಲೆಕ್ಕ. ಬಟ್ ಈ ಥರ ದೊಡ್ಡದು ನೋಡಿ, ಇದರಲ್ಲಿ 1 2 3 4 5 ಟರ್ಮ್ಸ್ ಇದೆ. ಇಲ್ಲಿ 3 ಟರ್ಮ್ಸ್ ಇದೆ. 3 5 15 ಟರ್ಮ್ ಬರುತ್ತೆ. ಸೊ 15 ಟರ್ಮ್ ಉದ್ದಕ್ಕೆ ಬರ್ಕೊಳ್ಳೋ ಹಂಗಿರಲ್ಲ. ಲೈಕ್ ಟರ್ಮ್ಸ್ ಇರುತ್ತೆ. ಲೈಕ್ ಟರ್ಮ್ಸ್ನ ಒಂದ್ರ ಕೆಳಗೆ ಒಂದು ಬರ್ಕೊಂಡು ಅದ್ರ ಕೋಎಫಿಷಿಯಂಟ್ಸ್ ಇಂದ ಆಲ್ಜಿಬ್ರೈಕ್ ಸಮ್ಮೇಷನ್ ಅಂತ. ಆಲ್ಜಿಬ್ರೈಕ್ ಸಮ್ಮೇಷನ್ ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಇದ್ರೆ ನೋಡ್ಕೊಂಡು ಕೂಡಿ ಕಳೆದು ಎಲ್ಲ ಮಾಡಬೇಕು. ಸೊ ಅದಕ್ಕೆ ಇದೊಂದು ಲೆಕ್ಕ ಕ್ವಿಕ್ಕಾಗೆ ಮಾಡ್ತೀನಿ, ಫಾಸ್ಟಾಗಿ ಮಾಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ಹೆಂಗೆ ಬರ್ಕೊಳ್ಳೋದು ನಾವು? ಫಸ್ಟು ಬ್ರ್ಯಾಕೆಟ್ನಲ್ಲಿ ಏನೇನು ಮಲ್ಟಿಪ್ಲೈ ಮಾಡಬೇಕು? -2x³ ಪ್ಲಸ್ y⁴ ಪ್ಲಸ್ 3x² ಪ್ಲಸ್ x⁴ -2xy³ ಅಂತ ಹೇಳಿ. ಸೊ ಬೇಸಿಕಲಿ 2 ಲೆಟರ್ ಇದೆ, ಎಕ್ಸ್ ವೈ ಇದೆ. ಬಟ್ ಒಂದೊಂದು ಟರ್ಮಲ್ಲಿ ಒಂದೊಂದು ಪವರ್ ಆಫ್ ಎಕ್ಸ್ ವೈ ಇದೆ. ಕೆಲವುದರಲ್ಲಿ ಬರೀ ವೈ ಟರ್ಮ್ ಇದೆ, ಇನ್ನು ಕೆಲವುದರಲ್ಲಿ ಬರೀ ಎಕ್ಸ್ ಟರ್ಮ್ ಎಲ್ಲ ಇದೆ. ಇದ್ಕೊಳ್ಳಿ, ದಿಸ್ ಇಂಟು ಈ ಕಡೆ x² ಪ್ಲಸ್ 2xy ಪ್ಲಸ್ y². ಈ ಥರ 2 ಎಕ್ಸ್ಪ್ರೆಷನ್ ಒಂದರಿಂದ ಇನ್ನೊಂದು ಮಲ್ಟಿಪ್ಲೈ ಮಾಡಬೇಕು ಅಂತ ಕೊಟ್ಟಾಗ, ಸಾಮಾನ್ಯ ದೊಡ್ಡ ಎಕ್ಸ್ಪ್ರೆಷನ್ ಅಂದರೆ ಜಾಸ್ತಿ ಟರ್ಮ್ಸ್ ಇರೋ ಎಕ್ಸ್ಪ್ರೆಷನ್ ಅನ್ನ ಎಡಗಡೆ ಬರ್ಕೊಂಡು, ಕಮ್ಮಿ ಟರ್ಮ್ಸ್ ಇರೋ ಎಕ್ಸ್ಪ್ರೆಷನ್ ಅನ್ನ ಬಲಗಡೆ ಬರ್ಕೊಂಡು, ಆ ಕಮ್ಮಿ ಟರ್ಮ್ಸ್ ಇರೋ ಎಕ್ಸ್ಪ್ರೆಷನ್ ನಲ್ಲಿ ಪ್ರತಿ ಟರ್ಮ್ ಇಂದ ಇಲ್ಲಿ ಏನೇನು ಟರ್ಮ್ ಇದೆ, ಇದರಲ್ಲಿ x² ಅನ್ನೋದೊಂದು ಟರ್ಮು, 2xy ಅನ್ನೋದೊಂದು ಟರ್ಮು, y² ಅನ್ನೋದೊಂದು ಟರ್ಮು. ಸೊ ಈ 3 ಟರ್ಮಿಂದ ಪ್ರತಿ ಟರ್ಮಿಂದ ಇಲ್ಲಿರೋ ಪ್ರತಿ ಟರ್ಮ್ನ ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ಟರ್ಮ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನೇನು ಪವರ್ಸ್ದು ಏನೇನು ಥರ ಟರ್ಮ್ಸ್ ಬರುತ್ತೆ ಅಂತ ನೋಡ್ಕೊಳ್ಳಿ ಇವಾಗ. ಸೊ ಇವಾಗ ಫಸ್ಟ್ ಈ x² ಅನ್ನೋ ಟರ್ಮಿಂದ ಎಲ್ಲ ಗುಣಿಸೋಣ ಅಂತ ಹೇಳಿ ಇದಕ್ಕೊಂದು ಟಿಕ್ ಹಾಕ್ಕೊಳ್ಳಿ. ಅಂದ್ರೆ ಈ ಟರ್ಮಿಂದ ಗುಣಿಸ್ತಾ ಇದ್ದೀನಿ ಅಂತ ಹೇಳಿ. ಯಾಕಂದ್ರೆ ತುಂಬಾ ಟರ್ಮ್ಸ್ ಇರುತ್ತಲ್ಲ, ಕನ್ಫ್ಯೂಷನ್ ಆಗ್ಬಾರ್ದಲ್ಲ. ಸೊ ಯಾವಾಗ್ಲೂ ಈ x² ಏನೇನಿದೆ, ಹಿಂದ್ಗಡೆ ಪ್ಲಸ್ ಅಂತಿದೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ ಏನೂ ಇಲ್ಲ, ಅದರಿಂದ 1 ಅಂತ ಇರುತ್ತೆ. ಸೊ ಸೈನಿಗೆ ಏನು ಮಾಡಬೇಕು? ಪ್ಲಸ್ ಇಂಟು ಈ ಫಸ್ಟ್ ಟರ್ಮ್ ಏನಿದೆ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ಬರ್ಕೊಳ್ಳೋದು. ಓಕೆ, ನ್ಯೂಮರಿಕಲ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 1 ಇಂಟು 2 2 ಅಂತ ಹಾಕ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ x² ಇದೆ, ಇಲ್ಲಿ x³ ಇದೆ. ಸೊ x³ ಇಂಟು x² ಅಂತಂದ್ರೇನು? x⁴ 3 + 2. ಸೊ ಸುಮ್ಮನೆ ಅದರದ್ದು ಇಂಡೆಕ್ಸ್ನ 3 2 5 ಅಂತ ಕೂಡ್ಬಿಟ್ಟು x⁴ 5 ಅಂತ ಬರ್ಕೊಳ್ಳೋದು. ಈ x² ಇಂಟು y ಮಾಡಬೇಕು. y ಮಾಡಿದಾಗ ಏನು ಬರುತ್ತೆ? x² ಇಂದ ಆಗಲೇ ಮಲ್ಟಿಪ್ಲೈ ಮಾಡೋದಾಯ್ತು, ಒಂದೇ ಇರುತ್ತೆ, ಅದರಿಂದ y ಇಂಟು y ಅಂತ, y ಇಂಟು 1 y ಅಂತ ಬರ್ಕೊಳ್ಳೋದು. ಸೊ ಈ ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರಿಂದ ನಮಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅನ್ನೋದು ಸೈನ್ ಮಲ್ಟಿಪ್ಲಿಕೇಶನ್ ಆಯಿತು, 1 ಇಂಟು 2 ಅನ್ನೋದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಮಲ್ಟಿಪ್ಲಿಕೇಶನ್ ಆಯಿತು. ದೆನ್ ಪವರ್ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್, ಇದು ಎಕ್ಸ್ ಅನ್ನೋದು ಸೇಮ್ ಬೇಸು, ಇದು x³ ಅನ್ನೋದು ಥರ್ಡ್ ಪವರ್ ಟರ್ಮು, x² ಅನ್ನೋದು ಸೆಕೆಂಡ್ ಪವರ್ ಟರ್ಮು. ಅದ್ರ ಸೇಮ್ ಬೇಸ್ಗೆ ಇಂಡೆಕ್ಸ್ ಕ್ಲಾಸ್ ಹಾಕ್ಬಿಟ್ಟು x⁴ 5 ಬರ್ಕೊಂಡ್ವಿ. ಇನ್ನೊಂದು y ಅನ್ನೋದು ಇಲ್ಲಿದೆ, ಇಲ್ಲಿ ಇಲ್ಲ ಅಂದರೆ y⁴ ಅಂತ ಅರ್ಥ, ಅಂದರೆ 1 ಅಂತ. ಸೊ y ಇಂಟು 1 ಅಂತ ಆ ಥರ ಅನ್ಕೊಳ್ಳೋದು. ನೆಕ್ಸ್ಟ್ ಇದೇ x² ಇಂದ ನೆಕ್ಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಸೈನು ಪ್ಲಸ್ ಇಂಟು ಪ್ಲಸ್ ಪ್ಲಸ್, 1 ಇಂಟು 1 1 ಅಂತಿದ್ದೇ ಇರುತ್ತೆ. x² ಇಲ್ಲಿ ಏನೂ ಇಲ್ಲ, x² ಹಾಗೆ ಬರ್ಕೊಳ್ಳೋದು. ಇಲ್ಲಿ y⁴ ಇದೆ, ಇಲ್ಲಿ y ಇಲ್ಲ ಅಂದರೆ 1 ಇದೆ ಅಂತ, 1 ಇಂಟು y⁴ ಅಂತ y⁴ ಬರ್ಕೊಳ್ಳೋದು. ಒಂದು ಸ್ವಲ್ಪ ದೂರ ಬರ್ಕೋತೀನಿ, ಯಾಕೆಂತಂದ್ರೆ ಕೋಎಫಿಷಿಯಂಟ್ಸ್ ಬೇರೆದ್ರಲ್ಲಿ ಬರ್ಬೋದು. ಸೊ ಹಾಗಾಗಿ ಸ್ವಲ್ಪ ಯಾವಾಗ್ಲೂ ದೂರ ಬರ್ಕೊಳ್ಳಿ ಇದರಲ್ಲಿ. ಅದನ್ನೇ ತೋರಿಸ್ಬೇಕಾಗಿದ್ದು ನಾನು. ಪ್ಲಸ್ x² y⁴ ಅಂತ ಆಯ್ತು. ನೆಕ್ಸ್ಟ್ ಇದೇ ಟರ್ಮ್ ಇಂದ ಥರ್ಡ್ ಟರ್ಮ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್
1 into 3 3 x squared into x squared x to the power of 4 2 2 4 ಅಂತ ಎರಡೆರಡ್ಲಿ ಮಾಡಬಾರ್ದು, ಕೂಡಬೇಕು. ಇಂಡೆಕ್ಸ್ಗಳನ್ನ ಕೂಡಬೇಕು ಯಾವಾಗಲೂ ಒಂದೇ ಬೇಸ್ ಇದ್ದಾಗ. ನೆಕ್ಸ್ಟು y ಸ್ಕ್ವೇರ್ಡ್ ಇದೆ, ಇಲ್ಲಿ ಇಲ್ಲ ಅಂದರೆ y to the power of 0 ಅಂತ 1 into y ಸ್ಕ್ವೇರ್ಡ್ ಅಂತ y ಸ್ಕ್ವೇರ್ಡ್ ಅಂತ ಬರ್ಕೊಳ್ಳೋದು. ನೆಕ್ಸ್ಟು ಈ ಟರ್ಮು ಫೋರ್ತ್ ಟರ್ಮು ಇದರಿಂದ x ಸ್ಕ್ವೇರ್ಡ್ ಇಂದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 4 2 6 ಎಕ್ಸ್ ಟು ದಿ ಪವರ್ ಆಫ್ 6 ಅಂತ ಬಂತು. ನೆಕ್ಸ್ಟ್ ಏನು, ಲಾಸ್ಟ್ ಟರ್ಮ್ ಇದರಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 1 into 2 2 ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಅಂದರೆ 1 + 2 3 ಎಕ್ಸ್ ಕ್ಯೂಬ್ಡ್, ವೈ ಕ್ಯೂಬ್ಡ್ ಇದೆ, ಇಲ್ಲಿ ವೈ ಇಲ್ಲ ಅಂದರೆ y to the power of 0 1 ಅಂತ 1 into y ಕ್ಯೂಬ್ಡ್ ಅಂದರೆ y ಕ್ಯೂಬ್ಡ್ ಅಂತ. ಸೊ ಅಲ್ಲಿಗೆ ನೋಡಿ, ಈಗ 1 ಟರ್ಮ್ ಇಂದ 5 ಟರ್ಮ್ ಮಲ್ಟಿಪ್ಲೈ ಮಾಡಿದ್ದಕ್ಕೆ 5 ಟರ್ಮ್ ಬಂದಿದೆ. 1 2 3 4 5 ಮುಗೀತು. ಸೊ ಇದಾದ್ಮೇಲೆ ಇವಾಗ ನೆಕ್ಸ್ಟ್ ಈ ಟರ್ಮ್ ಇಂದ ಗುಣಿಸೋದು ಅಂತ, ಇದಾಯ್ತು ಅಂತ ಹಿಂಗೆ ಹಾಕೊಳ್ಳೋಣ. ಸೊ ಈಗ ಸೆಕೆಂಡ್ ಟರ್ಮ್ ಇಂದ ಗುಣಿಸೋದು. ಸೆಕೆಂಡ್ ಟರ್ಮ್ ಇಂದ ಗುಣಿಸ್ಬೇಕಾದ್ರೂ ಫಸ್ಟ್ ಸೈನ್ ಏನಿದೆ ಪ್ಲಸ್ ಇದೆ, ಇಲ್ಲಿಂದ ಇದ್ರ ಫಸ್ಟ್ ಟರ್ಮ್ ಗುಣಿಸೋದು ಪ್ಲಸ್ ಇಂಟು ಮೈನಸ್ ಮೈನಸ್. ಬಟ್ ಬರ್ಕೊಳಕ್ ಮುಂಚೆ ಯಾವ ಎಕ್ಸ್ ಅಂಡ್ ವೈ ಪವರಿನ ಟರ್ಮಿಗೆ ಹೊಂದತ್ತಿದೋ ಅಂತ ನೋಡ್ಕೋಬೇಕು ನಾವು. ಅದನ್ನ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ಎಕ್ಸ್ ಇಂದ ಎಕ್ಸ್ ಕ್ಯೂಬ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಟು ದಿ ಪವರ್ ಆಫ್ 4 ಬರುತ್ತೆ, ವೈ ಇಂದ ವೈ ಮಲ್ಟಿಪ್ಲೈ ಮಾಡಿದಾಗ ವೈ ಸ್ಕ್ವೇರ್ಡ್ ಬರುತ್ತೆ. ಅಂದರೆ ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಟರ್ಮ್ ಅಂತ ಇದ್ರ ಹೆಸರು. ಏನಾಯ್ತು, ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಟರ್ಮ್ ಅಂತ. ಪ್ರತಿ ಟರ್ಮ್ಗೂ ಒಂದು ಹೆಸರು ಇದ್ರೆ ಎಕ್ಸ್ ಪವರ್ 5 ವೈ, ಎಕ್ಸ್ ಸ್ಕ್ವೇರ್ಡ್ ವೈ ಪವರ್ 4, ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್, ಎಕ್ಸ್ ಪವರ್ 6, ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಅಂತ ಟರ್ಮ್ ಹೆಸರುಗಳು. ಕೋಎಫಿಷಿಯಂಟ್ ಎಷ್ಟಾರೋ ಇರಲಿ. ಸೊ ಈಗ ಈ ಎಕ್ಸ್ ವೈ ಟರ್ಮ್ನ ಫಸ್ಟ್ ಟರ್ಮ್ ಗುಣಿಸಿದಾಗ ನನ್ಗೆ ಏನು ಟೈಪ್ ಆಫ್ ಟರ್ಮ್ ಬರುತ್ತೆ, ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಎಕ್ಸ್ ಪವರ್ 4 ವೈ ಇಂಟು ವೈ ವೈ ಸ್ಕ್ವೇರ್ಡ್, ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಅಂದರೆ ಇಲ್ಲಿದೆ. ಅದ್ರ ಕೆಳಗೆ ನಾನು ಸೈನ್ ಬರ್ಕೋಬೇಕು. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4 ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಎಕ್ಸ್ ಪವರ್ 4 ವೈ ಇಂಟು ವೈ ವೈ ಸ್ಕ್ವೇರ್ಡ್. ಈ ಸ್ಟೆಪ್ಪೇ ಇಂಪಾರ್ಟೆಂಟು. ಇದ್ರ ಕೆಳಗೆ ಬರ್ಕೊಳ್ಳೋದು ಎಲ್ಲಿ ಅಂತ ಫಸ್ಟ್ ಹುಡುಕೊಳ್ಳೋದು. ಅಂದರೆ ಫಸ್ಟ್ ಮನಸ್ಸಲ್ಲಿ ಗುಣಿಸ್ಕೊಂಡು ಯಾವ ಟರ್ಮ್ ಲೈಕ್ ಟರ್ಮ್ ಇದಕ್ಕೆ ಅಂತಂದರೆ ಈ ಟರ್ಮ್ ಹೆಸರೇನು, ಪವರ್ ಓದ್ಕೊಳ್ಳೋದು. ಎಕ್ಸ್ ಪವರ್ 4 x4 y2 ಅಂತನಾದ್ರು ಓದ್ಕೋಬೋದು, ಅಥವಾ ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಅಂತ. ಸೊ ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಬರುತ್ತೆ ಅಂತ ಆಯಿತು. ಅದೇ ಥರ ನೆಕ್ಸ್ಟ್ ಏನಿದೆ, ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಯಾವುದೂ ಇಲ್ಲ, ಎಕ್ಸ್ ಇದೆ, ವೈ ಇಂಟು ವೈ ಪವರ್ 4 ವೈ ಟು ದಿ ಪವರ್ ಆಫ್ 5 ಅಂತ ಬರುತ್ತೆ. ಅಂದರೆ ಏನಿದು, ಎಕ್ಸ್ ವೈ ಟು ದಿ ಪವರ್ ಆಫ್ 5. ಇಲ್ಲಿ ಯಾವ್ದಾದ್ರು ಇದೆಯಾ ಎಕ್ಸ್ ವೈ ಟು ದಿ ಪವರ್ ಆಫ್ 5 ಇಲ್ಲ. ಆದ್ದರಿಂದ ಈ ಕಡೆ ದೂರ ಬರ್ಕೊಳ್ಳೋದು. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಹೊಸ ಟರ್ಮ್ ಇದು ಅಂತ ಈ ಕಡೆ ಮುಂದೆ ಬರ್ಕೊಳ್ಳೋದು. 2 into 1 2 ಎಕ್ಸ್ ವೈ ಇಂಟು ವೈ ಟು ದಿ ಪವರ್ ಆಫ್ 4 ವೈ ಟು ದಿ ಪವರ್ ಆಫ್ 5 ಅಂತ ಆಯ್ತು. ಆಯ್ತಾ. ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ ನೋಡಿ, ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಕ್ಯೂಬ್ ಆಗುತ್ತೆ, ವೈ ಇಂಟು ವೈ ಸ್ಕ್ವೇರ್ಡ್ ವೈ ಕ್ಯೂಬ್ ಆಗುತ್ತೆ. ಅಂದರೆ ಇದು ಎಕ್ಸ್ ಕ್ಯೂಬ್ಡ್ ವೈ ಕ್ಯೂಬ್ಡ್ ಟರ್ಮ್ ಇಲ್ಲಿದೆ. ಸೊ ಅದ್ರ ಕೆಳಗೆ ಬರ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಆಮೇಲೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ 2 into 3 6 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಕ್ಯೂಬ್ ವೈ ಇಂಟು ವೈ ಸ್ಕ್ವೇರ್ಡ್ ವೈ ಕ್ಯೂಬ್. ಸೊ 3ನೇ ಟರ್ಮ್ ಗುಣಿಸಿದಕ್ಕೆ 3 ಟರ್ಮ್ ಬಂತೀಗ. ನೆಕ್ಸ್ಟ್ 4ನೇ ಟರ್ಮ್ ಗುಣಿಸಿದಾಗ ಏನು ಬರುತ್ತೆ ನೋಡಿ, ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ 5 ಅಂದರೆ ಎಕ್ಸ್ ಪವರ್ 5 ಆಯಿತು, ವೈ ಇಂಟು 1 ಅಂತಂದರೆ ವೈ ಆಯಿತು. ಅಂದರೆ ಎಕ್ಸ್ ಪವರ್ 5 ವೈ ಅಂತ ಆಯಿತು. ಎಲ್ಲಿದೆ, ಇಲ್ಲಿದೆ. ಎಕ್ಸ್ ಪವರ್ 5 ವೈ ಅನ್ನೋ ಟರ್ಮಿಗೆ ಇಲ್ಲಿದೆ ಅಂತ ನೋಡ್ಕೊಳ್ಳೋದು. ಸೊ ಮತ್ತೆ ಸೈನು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 into 1 2 ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಎಕ್ಸ್ ಟು ದಿ ಪವರ್ ಆಫ್ 5 ವೈ ಇಂಟು 1 ವೈ ಅಂತ ಹೇಳಿ. ಓಕೆ. ನೆಕ್ಸ್ಟು ಈ 4th ಟರ್ಮ್ ಆಯಿತು. 5th ಟರ್ಮ್ಗೆ ಏನು ಥರ ಬರುತ್ತೆ ನೋಡ್ಕೊಳ್ಳಿ. ಇದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ಡ್ ಬರುತ್ತೆ, ವೈ ಇಂಟು ವೈ ಕ್ಯೂಬ್ ವೈ ಟು ದಿ ಪವರ್ ಆಫ್ 4 ಬರುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ಡ್ ವೈ ಪವರ್ 4 ಟರ್ಮ್ ಅಂತ ಇಲ್ಲಿದೆ ನೋಡಿ. ಎಕ್ಸ್ ಸ್ಕ್ವೇರ್ಡ್ ವೈ ಪವರ್ 4 ಅನ್ನೋದು ಟರ್ಮ್ ಇದೆ ಇಲ್ಲಿ. ಸೊ ಆ ಟರ್ಮ್ ಕೆಳಗೆ ನಾವು ಬರ್ಕೋಬೇಕು ಅಂತ ಇಲ್ಲಿಗೆ ಹಾಕ್ಕೊಳ್ಳೋದು. ಸೊ ಏನಿದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 into 2 4 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ಡ್ ವೈ ಇಂಟು ವೈ ಕ್ಯೂಬ್ ವೈ ಟು ದಿ ಪವರ್ ಆಫ್ 4. ಸೊ ಈ ಅರೇಂಜ್ಮೆಂಟಿಂದ ಮಾಡ್ಕೊಳ್ಳೋಕೆ ನಿಮಗೆ ಬರುತ್ತಾ ಇಲ್ವಾ ಅನ್ನೋದಕ್ಕೋಸ್ಕರನೇ ಬರ್ಕೊಳ್ತೇವೆ ನೋಡಿ. ಇಲ್ಲೆಲ್ಲ ನಾನು ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟು ಬರ್ಕೊಂಡಿದ್ದೆ. ಪ್ಲಸ್ ಕೆಳಗೆ ಮೈನಸ್ ಬರೆದಿದ್ದೀನಿ,
ಇಲ್ಲೇನು 1 ಅನ್ನೋದು ಇರಬೇಕಾಗಿತ್ತು, ಅದ್ರ ಕೆಳಗೆ ಗ್ಯಾಪ್ ಬಿಟ್ಟಿದ್ದೆ, ಇಲ್ಲಿ 4 ಬರ್ಕೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ಡ್ ಕೆಳಗೆ ಎಕ್ಸ್ ಸ್ಕ್ವೇರ್ಡ್, ವೈ ಟು ದ ಪವರ್ ಆಫ್ 4 ಕೆಳಗೆ ವೈ ಟು ದ ಪವರ್ ಆಫ್ 4. ಈ ನೀಟ್ನೆಸ್ ಬರ್ಕೊಳ್ಳೋದಕ್ಕೆ, ನೀಟ್ನೆಸ್ ಅಂದ್ರೆ ನೀಟಾಗಿ ಕಾಣೋದಕ್ಕಿಂತ ಅರೇಂಜ್ಮೆಂಟು ಅದದೇ ಕಾಲಮ್ ಇರಬೇಕು, ಅಂದ್ರೆ ಮೇಂಟೈನಿಂಗ್ ದಿ ಕಾಲಮ್ ಸೊ ದಟ್ ಕೋಎಫಿಷಿಯಂಟ್ಸ್ ಆರ್ ಆಡೆಡ್, ಕನ್ಫ್ಯೂಷನ್ ಇರೋದಿಲ್ಲ ಕ್ಲೀನಾಗಿ. ಓಕೆ, ಸೈನಿಗೆ ಒಂದು ಕಾಲಮ್ಮು, ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ಗೆ ಒಂದು ಕಾಲಮ್ಮು, ಪವರ್ ಟರ್ಮ್ಸ್ ಅದದೇ ಪವರ್ ಟರ್ಮ್ಸ್ಗೆ ಒಂದೊಂದು ಕಾಲಮ್ ತರ ಬರೋಂಗೆ ಬರ್ಕೋಬೇಕು. ಸೊ ಅಲ್ಲಿಗೆ ಏನಾಯ್ತು, 5 ಟರ್ಮ್ ಬಂತ, 1 2 3 4 5 ಇಂಟು 1 ಅಂದ್ರೆ 5, 1 2 3 4 5, ಒಂದು ಹೊಸ ಟರ್ಮ್ ಬಂದಿದೆ, ಎಕ್ಸ್ ಪವರ್ ಎಕ್ಸ್ ವೈ ಟು ದಿ ಪವರ್ ಆಫ್ 5 ಅಂತ. ಆಲ್ ರೈಟ್, ಈಗ ನೆಕ್ಸ್ಟ್ ಇದ್ರದ್ದು ಮುಗೀತು. ಈಗ ಥರ್ಡ್ ಟರ್ಮ್ ಇಂದ ಗುಣಿಸ್ಕೊಳ್ಳೋದು, ವೈ ಸ್ಕ್ವೇರ್ಡ್ ಇಂದ ಗುಣಿಸ್ಕೊಳ್ಳೋಣ. ಇಲ್ಲಿ ಗುಣಿಸಿದಾಗ ಏನ್ ತರ ಟರ್ಮ್ ಬರುತ್ತೆ, ಯಾವ ಟರ್ಮ್ ಕೆಳಗೆ ಬರ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಕ್ಯೂಬ್ಡ್ ಅಂತ ಹಂಗೆ ಉಳಿಯುತ್ತೆ. ವೈ ಸ್ಕ್ವೇರ್ಡ್ ಇಂಟು ವೈ ಅಂದ್ರೆ ವೈ ಕ್ಯೂಬ್ ಆಯ್ತು, ಅಂದ್ರೆ ಎಕ್ಸ್ ಕ್ಯೂಬ್ಡ್ ವೈ ಕ್ಯೂಬ್ಡ್ ಟರ್ಮ್ ಬರುತ್ತೆ. ಎಲ್ಲಿದೆ ಎಕ್ಸ್ ಕ್ಯೂಬ್ಡ್ ವೈ ಕ್ಯೂಬ್ ಟರ್ಮು, ಇಲ್ಲಿದೆ ಅಂತ ಹಾಕೊಂಡು ಅಲ್ಲಿ ಬರ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 2 2, ಎಕ್ಸ್ ಕ್ಯೂಬ್ ಹಾಗೆ ಇರುತ್ತೆ, ವೈ ಸ್ಕ್ವೇರ್ಡ್ ಇಂಟು ವೈ ವೈ ಕ್ಯೂಬ್ ಅಂತ ಆಗುತ್ತೆ. ಓಕೆ, ವೈ ಸ್ಕ್ವೇರ್ಡ್ ಇಂಟು ವೈ ವೈ ಕ್ಯೂಬ್ ಅಂತ ಆಯ್ತು. ನೆಕ್ಸ್ಟ್ ಯಾವ ಟರ್ಮ್ ಬರುತ್ತೆ, ಇಲ್ಲಿ ನೋಡಿ, ವೈ ಸ್ಕ್ವೇರ್ಡ್ ಇಂಟು ವೈ ಪವರ್ 4 ಅಂದ್ರೆ ವೈ ಪವರ್ 6 ಆಯ್ತು. ಆ ಟರ್ಮ್ ಯಾವುದು ಇಲ್ವೇ ಇಲ್ಲ, ಇಲ್ಲೆಲ್ಲೂ ಇಲ್ಲೂ ಇಲ್ಲ, ಎಲ್ಲಿಲ್ಲ. ಎಕ್ಸ್ ಪವರ್ 6 ಇದೆ, ವೈ ಪವರ್ 6 ಎಲ್ಲೂ ಇಲ್ಲ, ಇದು ಹೊಸ ಟರ್ಮ್. ಅದರಿಂದ ಏನ್ ಸೈನ್ ಬರುತ್ತೋ ಅದು ಬರ್ಕೊಳ್ಳೋದು, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ವೈ ಟು ದಿ ಪವರ್ ಆಫ್ ವೈ ಸ್ಕ್ವೇರ್ಡ್ ಇಂಟು ವೈ ಟು ದಿ ಪವರ್ ಆಫ್ 4 ವೈ ಟು ದಿ ಪವರ್ ಆಫ್ 6. ನ್ಯೂಮರಿಕಲ್ ಕೋಎಫಿಷಿಯಂಟ್ ಇಲ್ಲೂ 1 ಇಲ್ಲೂ 1, ಅದರಿಂದ 1 1 ಅಂತ ಬಂತು. ಓಕೆ ಫೈನ್. ನೆಕ್ಸ್ಟ್ ಏನ್ ಟರ್ಮ್ ಬರುತ್ತೆ, ಇದನ್ನ ಗುಣಿಸಿದಾಗ ಇಲ್ಲಿ ವೈ ಸ್ಕ್ವೇರ್ಡ್ ಮಾತ್ರ ಇದೆ, ಎಕ್ಸ್ ಇಲ್ಲ, ಅಂದ್ರೆ ಎಕ್ಸ್ ಸ್ಕ್ವೇರ್ಡ್ ಅಷ್ಟೇ ಉಳಿಯುತ್ತೆ. ವೈ ಸ್ಕ್ವೇರ್ಡ್ ಇಂಟು ವೈ ಸ್ಕ್ವೇರ್ಡ್ ಏನಾಗುತ್ತೆ, ವೈ ಪವರ್ 4 ಆಯ್ತು. ಅಂದ್ರೆ ಎಕ್ಸ್ ಸ್ಕ್ವೇರ್ಡ್ ವೈ ಪವರ್ 4 ಟರ್ಮ್ ಎಲ್ಲಿದೆ, ಇಲ್ಲಿದೆ, ಎರಡನೇ ಟರ್ಮ್ ಇದೆ. ಸೊ ಅಲ್ಲಿಗೆ ಬರ್ಕೋಬೇಕು ಅದನ್ನ. ಸೊ ಏನಿದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎಕ್ಸ್ ಸಾರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 1 ಇಂಟು 3 3. ಓಕೆ, 1 ಇಂಟು 3 3 ಅಂದಾಯ್ತು. ಎಕ್ಸ್ ಸ್ಕ್ವೇರ್ಡ್ ಹಾಗೆ ಇರುತ್ತೆ, ವೈ ಸ್ಕ್ವೇರ್ಡ್ ಇಂಟು ವೈ ಸ್ಕ್ವೇರ್ಡ್ ವೈ ಟು ದಿ ಪವರ್ ಆಫ್ 4 ಆಯ್ತು. ಸೊ ಇಲ್ಲಿ ಇದ್ರ ಕೆಳಗೆ ಬಂದದ್ದು. ನೆಕ್ಸ್ಟ್ ಏನ್ ಟರ್ಮ್ ಇದೆ, ಇಲ್ಲಿದೆ. ಸೊ ಇಲ್ಲಿ ಏನ್ ಟರ್ಮ್ ಆಗುತ್ತಿದ್ದು, ಇಲ್ಲಿ ಎಕ್ಸ್ ಇಲ್ಲ, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಪವರ್ 4 ಹಂಗೆ ಉಳ್ಕೊಳ್ಳುತ್ತೆ, ವೈ ಸ್ಕ್ವೇರ್ ಅಂದ್ರೆ ಎಕ್ಸ್ ಪವರ್ 4 ವೈ ಸ್ಕ್ವೇರ್ ಟರ್ಮ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಟರ್ಮ್. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 1 ಇಂಟು 1 1, ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಅಂತ ಆಯ್ತು. ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಅಂತ ಆಯ್ತು. ನೆಕ್ಸ್ಟ್ ಎಷ್ಟನೇ ಟರ್ಮ್ಗೆ ಈಗ ಬರಬೇಕು, ಈ 4th ಟರ್ಮಿಗೆ ಬರಬೇಕು. ಸರಿ, ಎಕ್ಸ್ ಪವರ್ 4 ವೈ ಸ್ಕ್ವೇರ್ಡ್ ಅದಾಯ್ತಲ್ಲ, 1 2 3 4 ಲಾಸ್ಟ್ ಟರ್ಮ್ಗೆ. ಸೊ ವೈ ಸ್ಕ್ವೇರ್ಡ್ ಇಲ್ಲಿ ವೈ ಟು ದಿ ಪವರ್ ಆಫ್ ಕ್ಯೂಬ್ ಅಂದ್ರೆ ವೈ ಟು ದಿ ಪವರ್ ಆಫ್ 5 ಇದೆ, ಎಕ್ಸ್ ಇಂದ ಇದ್ರೆ ಎಕ್ಸ್ ವೈ ಟು ದಿ ಪವರ್ ಆಫ್ 5 ಟರ್ಮಿಗೆ ಹೋಗ್ಬೇಕು. ಎಲ್ಲಿದೆ, ಇಲ್ಲಿದೆ ನೋಡಿ, ಎಕ್ಸ್ ವೈ ಟು ದಿ ಪವರ್ ಆಫ್ 5 ಅನ್ನೋ ಟರ್ಮ್ ಇಲ್ಲಿದೆ. ಸೊ ಅದನ್ನು ಹುಡ್ಕೊಂಡು ಬರ್ಕೊಳ್ಳೋದೇ ಇಂಪಾರ್ಟೆಂಟ್. ಫಸ್ಟ್ ಯಾವ ಟರ್ಮ್ ಇದು ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಅಂತ ನೋಡ್ಕೊಂಡು ಅದ್ರ ಕೆಳಗೆ ಬರ್ಕೊಳ್ಳೋದು. ಉದ್ದಕ್ಕೆಲ್ಲ ಬರ್ಕೊಂಡ್ಬಿಟ್ರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಯಾವ್ದು ಯಾವ ಟರ್ಮ್ ಕೂಡೋದು ಮಾಡೋದು ಅಂತ ಕನ್ಫ್ಯೂಷನ್ ಆಗುತ್ತೆ. ಈ ತರ ಬರ್ಕೊಳ್ಳೋದನ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಬೇಕಿದೆ ನಾವು. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್, 1 ಇಂಟು 2 2, ಎಕ್ಸ್ ಹಾಗೆ ಉಳಿಯುತ್ತೆ, ವೈ ಟು ದಿ ಪವರ್ ಆಫ್ 5. ನೋಡಿದ್ರ? ಸೊ ಈಗ ಎಲ್ಲ ನಮಗೆ ಬಂತು. ಈಗ ನೋಡಿ ಇಲ್ಲಿ ಎಕ್ಸ್, ಈಗ ಟರ್ಮ್ಸ್ ಅದ್ರ ಕೆಳಗೆ ಬರ್ಕೊಂಡ್ಮೇಲೆ ಬರೀ ನ್ಯೂಮರಿಕಲ್ ಕೋಎಫಿಷಿಯಂಟ್ ಮಾತ್ರ ಗಮನಿಸ್ಬೇಕು. ಟರ್ಮ್ ಕೆಳಗೆ ಬರ್ಕೊಂಡು ಆದ್ಮೇಲೆ ಆ ಟರ್ಮ್ ಕಡೆ ತಲೆ ಕೆಡಿಸ್ಕೋಬಾರ್ದು. ಆ ಟರ್ಮ್ ಶೇಪ್ ಏನಾರ ಇರಲಿ, ಬರೀ ನ್ಯೂಮರಿಕಲ್ ಕೋಎಫಿಷಿಯಂಟ್. ಅಂದ್ರೆ ಏನಾಯ್ತು, ಎಕ್ಸ್ ಪವರ್ 5 -2 ಇದೆ, ಇಲ್ಲಿ ಎಕ್ಸ್ ಪವರ್ 5 +2 ಇದೆ ಅಂತ ಕೂಡಿದ್ರೆ ಏನಾಗುತ್ತೆ, ಆಲ್ಜಿಬ್ರಾಯಿಕ್ -2 +2 ಅಂದ್ರೆ 0. ದಟ್ ಈಸ್ ವಾಟ್ ವಿ ಕಾಲ್ ಆಲ್ಜಿಬ್ರಾಯಿಕ್ ಅಡಿಷನ್. ಸೊ ಅಲ್ಲಿಗೆ ಏನಾಯ್ತಿದು, ಕ್ಯಾನ್ಸಲ್ ಆಗೋಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ +1 +3 ಮಾಡಿದ್ರೆ +4 ಬಂತು, ಇಲ್ಲಿ -4 ಇದೆ. ಸೊ +4 -4 ಅಂದ್ರೆ ಇದನ್ನು ಹೊಟ್ಟೋಯ್ತು. ಅದೇ ತರ ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ +3 ಇದೆ, +1 ಇದೆ, 4 ಆಯ್ತು. +4 -4 ಅಂದ್ರೆ ಹೌದಾ, ಎಕ್ಸ್ ಪವರ್ 6 ಮಾತ್ರ ಉಳಿತು, ಯಾರು ಇರ್ಲಿಲ್ಲ ಅಲ್ಲಿ, ಎಕ್ಸ್ ಪವರ್ 6 ಅಂತ ಬಂತು. ಇಲ್ಲಿ ನೋಡಿ, ಇಲ್ಲೇನ್ ಬರುತ್ತೆ, +6 ಇದೆ, 2 2 4 ಇದೆ, 6ರಲ್ಲಿ 4 ಹೋದ್ರೆ ಎಷ್ಟು ಬರುತ್ತೆ, 2.
ದೊಡ್ಡ ಅಂಕಿಗೆ ಪ್ಲಸ್ ಹಿಂದೆ ಇದೆ, ಅದರಿಂದ ಪ್ಲಸ್ 2x ಕ್ಯೂಬ್ y ಕ್ಯೂಬ್ ಆಯ್ತು. ಇಲ್ಲಿ ಎಕ್ಸ್ ವೈಗೆ +2 -2 ಅಂತಂದ್ರೆ ಏನಾಗುತ್ತೆ, ಮತ್ತೆ ಹೊರಟೋಗ್ತಾರೆ ಅವರು, ಕ್ಯಾನ್ಸಲ್ ಆದ್ರು. ಇನ್ನು ಉಳಿದಿದ್ಯಾರು +x⁶ ಅಂತ ಉಳಿತು. ನೋಡಿದ್ರಾ? ಸೊ ದಿಸ್ ಈಸ್ ವಾಟ್ ವಿ ಗೆಟ್ ಆಸ್ ಎ ನೈಸ್ ಕ್ಲೀನ್ ಸಿಂಪಲ್ ಲಾಸ್ಟ್ ಆನ್ಸರ್. y⁶ ಬರೀಬೇಕಿಲ್ಲಿ. ಸಾರಿ, y⁶. ಸೊ ಆನ್ಸರ್ನ ಕ್ಲೀನಾಗಿ ಬರೆಯೋಣ ಕರೆಕ್ಟಾಗಿ. ಈಕ್ವಲ್ಸ್ x⁶ ಪ್ಲಸ್ 2x³ y³ ಪ್ಲಸ್ y⁶ ಅಂತ ನೀಟಾಗಿರೋ ಆನ್ಸರ್ ಬಂತು. ನೋಡಿದ್ರಾ? ಸೊ ಈ ಥರ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಎಷ್ಟು ಕೂಡಿದಾಗ ಮಾಡಿದಾಗ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಕಾಲಮ್ ಪ್ರಕಾರ ಗುಣಿಸ್ಬಿಟ್ಟು ಹುಡುಕಿ ಅದ್ರ ಕೆಳಗೆ ಬರ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಲೆಕ್ಕ ತೋರಿಸಿದ್ದೀನಿ. ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಲೆಕ್ಕ ನೋಡಿ. ಇಲ್ಲಿ a+3 × a+3 ಅಂದ್ರೆ a+3² ಫಾರ್ಮುಲಾ ಉಪಯೋಗಿಸೋದು, a-8 × a-8 ಅಂದ್ರೆ a-8 ಫಾರ್ಮುಲಾ ಉಪಯೋಗಿಸೋದು, x+6a x-5a ಅಂತಿದೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಇದನ್ನ ಸುಮ್ಮನೆ 2 ಟರ್ಮ್ ತರ ಗುಣಿಸೋದಕ್ಕೆ ನಾನು ಹೇಳಿದ್ನಲ್ಲ ಇವಾಗ. ಸೊ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಆ ಥರ ಗುಣಿಸ್ಕೊಳ್ಳೋದು, ಆ ಫಾರ್ಮುಲಾ ತೋರಿಸಿದ್ನಲ್ಲ ಹಾಗೆ. ಈ ಥರದ್ದೆಲ್ಲ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ರೂಲ್ಸ್ ಉಪಯೋಗಿಸ್ಕೊಂಡು ಕ್ವಿಕ್ಕಾಗೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ a-5b a+10b ಐಡಿಯಾ ಕೊಡ್ತೀನಿ ನೋಡಿ. a+10b ನಾನು a+5b + 5b ಅಂತ ಬರ್ಕೋಬೋದು. ಸೊ a-5b ಇಂದ 1 ಟರ್ಮು a+5b ಆಗುತ್ತೆ. ಸುಮ್ಮನೆ ಇದೊಂದನ್ನು ಮಾತ್ರ ತೋರಿಸ್ತೀನಿ, ಆ ಥರ ಐಡಿಯಾ ಕೆಲಸಕ್ಕೆ ಹೆಂಗೆ ಮಾಡೋದು ಅಂತ ಅನ್ನೋದಕ್ಕೋಸ್ಕರ ಕ್ವಿಕ್ಕಾಗೆ ಅದಷ್ಟು ಬರಿತೀನಿ, ಆಮೇಲೆ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಫೈಂಡ್ ದಿ ಅಂದ್ರೆ ಟು ಯೂಸ್ ಸಮ್ ಮ್ಯಾಥಮ್ಯಾಟಿಕಲ್ ಕಾಮನ್ ಸೆನ್ಸ್ ಅಂತೀವಿ, ರೂಲ್ಸ್ ತಿಳ್ಕೊಂಡು. ಫೈಂಡ್ ದಿ ಪ್ರಾಡಕ್ಟ್ ಆಫ್ ಇಷ್ಟಿದೆ ಅಂತ ಇಟ್ಕೊಳ್ಳೋಣ. ಸೊ ಈಗ ನೋಡಿ, ಇಲ್ಲಿ ಇದನ್ನ ನಾನು ಏನಂತ ಬರ್ಕೋಬಹುದು ಅಂತಂದ್ರೆ a-5b ಹೆಂಗ ಆ ಫಾರ್ಮುಲಾ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಯಾವ ಥರ ಮಾಡ್ಕೊಳ್ಳೋದು ಅಂತ. a+10b ನಾನು a+5b + 5b ಅಂತ ಬರ್ಕೋಬಹುದು. ಅವಾಗ ಏನಾಗುತ್ತೆ, ಇದು ಒಂದು ಟರ್ಮ್, ಇದ್ರ ಒಳಗಡೆಗೇನೆ ಒಂದು ಟರ್ಮ್, ಇದು ಇನ್ನೊಂದು ಟರ್ಮ್ ತರ. ಸೊ ಇದನ್ನ ಏನಂತ ಬರ್ಕೋಬಹುದು, a-5b × a+5b ಅಂತ ಒಂದು ಟರ್ಮ್ ಆಯ್ತು. ಪ್ಲಸ್ ಇದೇ a-5b ಇಂದ ನೆಕ್ಸ್ಟ್ ಟರ್ಮು 5b ಅಂತ ಮಲ್ಟಿಪ್ಲೈ ಮಾಡ್ದಂಗೆ ಆಯ್ತು. ಸೊ ಅಲ್ಲಿಗೆ ಏನು ಬರುತ್ತೆ ನೋಡಿ, ಸ್ಟ್ರೈಟ್ ಅವೇ ಇದು a² - 25b² ಅಂತ ಬರ್ಕೊಂಡ್ಬಿಡ್ಬೋದು. ಇಲ್ಲಿ ಪ್ಲಸ್ a ಅಂತ ಬರ್ಕೊಳ್ಳೋದು, ಮತ್ತೆ ಇಲ್ಲಿ +× -5 25b² ಅಂತ ಆಗುತ್ತೆ. a-5b × 5b ಅಂತ ಹೇಳ್ಬಿಟ್ಟು. ಸೊ a-25b² ಅಂತ ಆಯ್ತು. ಸೊ ಅಲ್ಲಿಗೆ ಏನು ಬರುತ್ತೆ ಇವಾಗ ಇದನ್ನ ಮಾಡಿದ್ರೆ a², ಆಮೇಲೆ ಇಲ್ಲಿ ಸಾರಿ ಇದು ತಪ್ಪು ಬರದೆ ನಾನು, a × 5b ಅಂತಂದ್ರೆ 5ab ಬರುತ್ತೆ. ಇದಕ್ಕೆ 5b × a ಅಂತಂದ್ರೆ 5ab - 25b². ಸೊ a² + 5ab - 50b² ಅಂತ ಆಯ್ತು. ಸೊ ಈ ಥರ ಈ ಫಾರ್ಮುಲಾ ಬೇಕಾಗೋ ಹಾಗೆ ಅದನ್ನು ಅರೇಂಜ್ ಮಾಡ್ಕೊಳ್ಳೋದು ಬರ್ಕೊಂಡ್ರೆ ನಮಗೆ ಒಂದು ಟರ್ಮ್ ಫಾರ್ಮುಲಾದಿಂದ ಆಗುತ್ತೆ, ಇನ್ನೊಂದು ಟರ್ಮ್ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಈ ಥರ ಐಡಿಯಾ ಮಾಡೋ ಥರದ ಲೆಕ್ಕ ಇರುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಈಗ ಡಿವಿಷನ್ ಹೆಂಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸಿ, ಒಂದು ಲೆಕ್ಕ ಲಾಂಗ್ ಡಿವಿಷನ್ ತೋರಿಸ್ತೀನಿ, ಆಮೇಲೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡೋರಂತ. ಓಕೆ, ಡಿವಿಷನ್ ಮಾಡಬೇಕಾದ್ರೆ ಇಲ್ಲೂ ಅಷ್ಟೇನೇನೆ, ಡಿವಿಷನ್ ಆಫ್ ಸೈನ್ ಏನದು, ಮತ್ತೆ ಲೈಕ್ ಸೈನ್ಸ್
ಪ್ಲಸ್ ಅನ್ಲೈಕ್ ಸೈನ್ಸ್ ಮೈನಸ್. ಅಂದ್ರೆ ಏನು? ಪ್ಲಸ್ ಬೈ ಪ್ಲಸ್ ಪ್ಲಸ್ ಬರುತ್ತೆ, ಮೈನಸ್ ಬೈ ಮೈನಸ್ ಪ್ಲಸ್ ಬರುತ್ತೆ. ಪ್ಲಸ್ ಬೈ ಮೈನಸ್ ಅಂದ್ರೆ ಮೈನಸ್, ಮೈನಸ್ ಬೈ ಪ್ಲಸ್ ಅಂದ್ರೂ ಮೈನಸ್. ಸೊ ಡಿವೈಡ್ ಮಾಡಿದಾಗ ಸೈನ್ಸ್ ಲೈಕ್ ಸೈನ್ಸ್ ಪ್ಲಸ್ ಕೊಡುತ್ತೆ, ಅನ್ಲೈಕ್ ಸೈನ್ಸ್ ಮೈನಸ್ ಕೊಡುತ್ತೆ. ದೆನ್ division of numerical coefficients, then division of letters of same base using x to the power of m by x to the power of n equals x to the power of m minus n. ಅಲ್ಲಿ x to the power of m into x to the power of n ಗೆ m plus n ಅಂತ ಕೊಡ್ತಿದ್ರಿ. ಇಲ್ಲಿ x to the power of m by x to the power of n ಗೆ x to the power of m minus n ಅಂದ್ರೆ ನ್ಯೂಮರೇಟರಿನ ಇಂಡೆಕ್ಸ್ ಇಂದ ಡಿನಾಮಿನೇಟರ್ ಇಂಡೆಕ್ಸ್ ನ ಕಳೆಯೋದು. ಅದನ್ನ ಯೂಸಿಂಗ್ ಲೆಟರ್ಸ್ ಆಫ್ ಸೇಮ್ ಬೇಸ್ ಯೂಸಿಂಗ್ x to the power of m by x to the power of n. ಯಾವ್ಯಾವ್ದು ಬರುತ್ತೋ ಅದನ್ನ ಮಾಡ್ಕೊಂಡು ಹೋಗೋದು. ಸೊ ಅದಕ್ಕೆ ಎಕ್ಸಾಂಪಲ್ ಇದು ಟರ್ಮ್ ಬೈ ಟರ್ಮ್. ಓಕೆ, ಎಕ್ಸಾಂಪಲ್ ತೋರಿಸ್ತೀನಿ. ಒಂದ್ ಕಡೆಯಿಂದ ಮಾಡ್ಕೊಂಡು ಹೋಗೋಣ. ಈಗ ನೋಡಿ ಇಲ್ಲಿ ಇದನ್ನ ತಗೊಳ್ಳೋಣ. ಡಿವೈಡ್ ಏನಿದೆ 28 a to the power of 4 b squared b cubed by minus 4a cubed b ಅಂತ ಇದೆ. ಇದನ್ನ ಹೆಂಗ್ ಬರ್ಕೊಳ್ಳೋದು? 28 a to the power of 4 b cubed divided by ಫ್ರಾಕ್ಷನ್ ಬಾರ್ ತರ ಹಾಕೊಳ್ಳೋದು ಮೈನಸ್ 4a cubed b ಅಂತ ಇದೆ. ಸೊ ಇಲ್ಲಿ ಪ್ಲಸ್ ಇದೆ. ಸೊ ಫಸ್ಟ್ ಸೈನ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂದ್ರೆ ಮೈನಸ್, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಈಕ್ವಲ್ಸ್ ಮೈನಸ್ ಅಂತ ಆಯ್ತು. 28 ಡಿವೈಡೆಡ್ ಬೈ 4 ಇದೇನಿದು? 28 ಡಿವೈಡೆಡ್ ಬೈ 4 ಸಾರಿ. ಸೊ 4 7 28 ಅಂತ ಬಂದಿದ್ದಾಗ್ತದೆ. a to the power of 4 by a cube ಅಂತ ಇದೆ. ಅಂದ್ರೆ ಏನಾಯ್ತದು? a to the power of 1. ಇದು ಹೆಂಗ್ ಬಂತು? a to the power of 4 minus 3 ಅಂತ ಆಯ್ತು. ಯಾಕೆ? ನ್ಯೂಮರೇಟರ್ ಇಂಡೆಕ್ಸ್ 4, ಡಿನಾಮಿನೇಟರ್ ಇಂಡೆಕ್ಸ್ -3 ಅಂತ ಆಯ್ತು. b ಕ್ಯೂಬ್ ಬೈ b ಅಂತಂದ್ರೆ ಇಲ್ಲಿ 3, ಇಲ್ಲಿ 1, 3ರಲ್ಲಿ 1 ಕಳೆದ್ರೆ ಏನ್ ಬರುತ್ತೆ? ಮೂರಲ್ಲಿ 1 ಕಳೆದ್ರೆ b ಸ್ಕ್ವೇರ್ಡ್ ಅಂತ ಆಗತ್ತೆ. ಸೊ ಇದು ಹೆಂಗ್ ಬರುತ್ತೆ? b to the power of 3 minus 1 ಅಂತ. ಸೊ ಇದು ಉತ್ತರ. ಸೊ ಏನ್ ಉತ್ತರ ಬಂತು? -7ab ಸ್ಕ್ವೇರ್ಡ್ ಅಂತ ಉತ್ತರ ಬಂತು. ಸೊ ಫಸ್ಟ್ ಲೆಕ್ಕ ಆದ್ರಿಂದ ಸುಮ್ಮನೆ ಹಿಂಗೆ ಬರೆದು ತೋರಿಸ್ದೆ, ಬಹಳ ಕ್ವಿಕ್ ಆಗುತ್ತೆ. ಬಿಕಾಸ್ ಇನ್ ಮುಂದೆ ಇನ್ನೂ ದೊಡ್ಡ ಲೆಕ್ಕ ಮಾಡ್ತೀವಲ್ಲ, ಅಲ್ಲಿ ಜಾಸ್ತಿ ಟರ್ಮ್ ಬಂದು ಲಾಂಗ್ ಡಿವಿಷನ್ ಸ್ವಲ್ಪ ಕಲ್ತ್ಕೋಬೇಕು ನೀವು. ಕ್ವಿಕ್ ಆಗಿ ತೋರಿಸ್ತೇನೆ, ಟೈಮ್ ಜಾಸ್ತಿ ಇಲ್ಲ, ಜಾಸ್ತಿ ಲೆಕ್ಕ ಮಾಡೋಕ್ಕಲ್ಲ. ಬಟ್ ನೀವು ಆಮೇಲೆ ಇದ್ರದ್ದು ಐಡಿಯಾ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈಗ ನೋಡಿ ಇಲ್ಲೇ ಸೊ ಇಲ್ಲಿ ಈ ಲೆಕ್ಕ ಮಾಡೋಣ. ಈಗ ಏನಾಯ್ತು? ಅಲ್ಲಿ 1 ಟರ್ಮ್ ಡಿವೈಡೆಡ್ ಬೈ 1 ಟರ್ಮ್ ಆಯ್ತು. ಈಗ ಒಂದು ಎಕ್ಸ್ಪ್ರೆಷನ್ ಡಿವೈಡೆಡ್ ಬೈ ಇನ್ನೊಂದು ಎಕ್ಸ್ಪ್ರೆಷನ್ ಮಾಡೋದು. ಮತ್ತೆ ಡಿವೈಡ್
ಏನಂತ ಹೇಳ್ತಾರೆ ಅವರು, 34x³ y² -51x² ಅಂತ ಇದೆ ಅಂತಂದು ಕೆಳಗಡೆ ಒಂದೇ ಒಂದು ಟರ್ಮ್ ಬರೆದ್ರ ಅರ್ಥ ಏನಪ್ಪಾ ಅಂದ್ರೆ ಅದು LCM ಥರ ಅಂದ್ರೆ ಇಟ್ ಈಸ್ ದಿ ಕಾಮನ್ ಬೇಸ್ ಫಾರ್ ಬೋತ್ ದಿ ಟರ್ಮ್ಸ್ ಆಫ್ ದಿ ನ್ಯೂಮರೇಟರ್ ಅಂತ ಅರ್ಥ. ಒಂದೇ ಒಂದು ಟರ್ಮ್ ಇದ್ರೆ, ಸೊ ಒಂದೇ ಟರ್ಮ್ ಇದ್ರೆ ಏನರ್ಥ ಇವಾಗ ಇದು, ಇಟ್ ಈಸ್ ದಿ ಕಾಮನ್ ಬೇಸ್. ಲೈಕ್ LCM ಫ್ರಾಕ್ಷನ್ ಅಲ್ಲಿ ಬರ್ತೀವಲ್ಲ ಆ ಥರ ಕಾಮನ್ ಬೇಸ್. ಯಾವುದಕ್ಕೆ, ಈ ಟರ್ಮ್ಗೂ ಇದೇನೆ ಡಿವಿಸರು, ಈ ಟರ್ಮ್ಗೂ ಇದೇ ಡಿವಿಸರ್. ದಿ ಡಿವಿಸರ್ ಈಸ್ ಕಾಮನ್ ಫಾರ್ ಆಲ್ ದಿ ಟರ್ಮ್ಸ್ ಆಫ್ ದಿ ನ್ಯೂಮರೇಟರ್ ವೆನ್ ನ್ಯೂಮರೇಟರ್ ಹ್ಯಾಸ್ ಸೆವೆರಲ್ ಟರ್ಮ್ಸ್ ಅಂಡ್ ಡಿನಾಮಿನೇಟರ್ ಡಿವಿಸರ್ ಈಸ್ ಓನ್ಲಿ ಒನ್ ಸಿಂಗಲ್ ಟರ್ಮ್. ಡಿನಾಮಿನೇಟರ್ ಮಲ್ಟಿಪಲ್ ಟರ್ಮ್ಸ್ ಬಂದಾಗ ಏನ್ ಮಾಡೋದು ಒಂದು ಲಾಗ್ ಡಿವಿಷನ್, ಅದನ್ನ ಆಮೇಲೆ ತೋರಿಸೋಣ. ಓಕೆ, ಸೊ ಇದಕ್ಕೆ ಏನ್ ತರ ಬರೀಬೇಕು, ನೋಟ್ A + B + C + D / P ಅಂತ ಏನಾರು ಇರುತ್ತೆ ಇಟ್ಕೋಣ, -D ಏನಾರ ಇದ್ಕೊಂಡು ಹೋಗ್ಲಿ ಅದು /P ಅಂದ್ರೆ ದಿಸ್ ಈಸ್ A/P + B/P + C/P -D/P ಅಂತ. ಸೊ ಇಟ್ ಈಸ್ ದಿ ಕಾಮನ್ ಡಿವಿಸರ್ ಫಾರ್ ಈಚ್ ಟರ್ಮ್ ಆಫ್ ದಿ ನ್ಯೂಮರೇಟರ್. ನ್ಯೂಮರೇಟರ್ನ ಪ್ರತಿ ಟರ್ಮ್ನು ಕೂಡ ಇದೇ ಡಿವಿಸರ್ ಇಂದ ಡಿವೈಡ್ ಮಾಡಬೇಕು ಅಂತ ಅರ್ಥ ಈ ತರ ಕೊಟ್ಟಾಗ. ಸೊ ಅದಕ್ಕೆ ಹೆಂಗ್ ಬರ್ಕೊಳ್ತೀವಿ, ದೇರ್ ಫಾರ್ ಈಕ್ವಲ್ಸ್ ಎರಡು ಡಿವಿಸರ್ ಲೆಕ್ಕ ಬಂದಂಗೆ ಆಯ್ತು. 34x³ y² /17xb ಅಂತ ಕೊಟ್ಟಿದ್ದಾರೆ, xy ಸಾರಿ 17xy 17xy. ನೆಕ್ಸ್ಟ್ ಇಲ್ಲಿ ನೋಡಿ ಮೈನಸ್ ಎಲ್ಲಿ ಬರ್ಕೋತಾ ಇದ್ದೀನಿ, ಫ್ರಾಕ್ಷನ್ ಬಾರ್ ಹತ್ರ ಬರ್ಕೋಬೇಕು. ಯಾಕೆ, ಈಗ ಫ್ರಾಕ್ಷನ್ ತರ ಬರಿತಾ ಇದೀವಿ, ಡಿವಿಷನ್ ಮಾಡ್ತಾ ಇದೀವಿ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ತರ ಬರಿತಾ ಇದ್ದೀವಿ. ಸೊ ಇದು ಫ್ರಾಕ್ಷನ್ ಡಿವಿಷನ್ ಅಂದ್ರೆ ಅಲ್ಲಿ ಫ್ರಾಕ್ಷನ್ ಆಪರೇಷನ್ ಇರುತ್ತೆ. ರಿಡ್ಯೂಸಿಂಗ್ ದಿ ಫ್ರಾಕ್ಷನ್ ಟು ಇಟ್ಸ್ ಲೋಯೆಸ್ಟ್ ಟರ್ಮ್ ಅಂತಂದಂಗೆ ಇದು y³ ಡಿವೈಡೆಡ್ ಬೈ. ಸೊ ಆಲ್ಜಿಬ್ರೈಕ್ ಫ್ರಾಕ್ಷನ್ ಪಾಠ ಮಾಡಿದಾಗ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಸೊ 17xy ಅಂತ ಬರ್ಕೊಂಡ್ವಿ. ಇವಾಗ ಈಗ ಒಂದು ಫ್ರಾಕ್ಷನ್ ತರ ಕಾಣಿಸುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಅಂತ. ಸೊ ಇವಾಗ ಹೆಂಗ್ ಮಾಡ್ತೀವಿ ನಾವು, ಟರ್ಮ್ಸ್ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಪ್ಲಸ್ ಅಂತ ಆಯ್ತು. 17 2 34 ಆವಾಗಿನ ತರ ಬರೆಯಲ್ಲ, ಇಲ್ಲಿ ಸೀದಾ ಬರಿತೀನಿ 17 2 34 ಅಂತ ಆಗತ್ತೆ. ಸೊ ಅಲ್ಲಿಗೆ ಏನ್ ಬಂತು, 2 ಅಂತ ಬಂತು. ಈಗ ನೋಡಿ ನಾನು ಡೈರೆಕ್ಟ್ ಆಗಿ ಸೆಂಟ್ರಿಗೆ ಬರಿತಾ ಇದ್ದೇನೆ, ಫ್ರಾಕ್ಷನ್ ಬಾರ್ ತರ ಬರಿತಾ ಇಲ್ಲ, ಯಾಕಂದ್ರೆ ಅಲ್ಲಲ್ಲೇ ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಡಿವೈಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ x³ ಅಂತಂತಂದ್ರೆ ಹಿಂಗ್ ಬರ್ಕೊಂಡ್ರೆ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಇವಾಗ ಹೆಂಗ್ ಬರಿತೀನಿ ಅಂತ ಇದನ್ನ ನೀವು ನೋಡ್ಕೊಳ್ಳಿ. ಸೊ ಮನ್ಸಲ್ಲಿ ಹೆಂಗ್ ಮಾಡ್ಕೋತೀನಿ ಅಂದ್ರೆ, ಸೊ ಇಲ್ಲಿ x⁴ ಇದೆ, ಇಲ್ಲಿ -1 ಮಾಡಬೇಕು, ಹೋದ್ರೆ 2 ಬಂತು ಅಂತ ಬರ್ಕೊಳ್ಳೋದು. ಸೊ ಉತ್ತರ ಏನ್ ಬರುತ್ತೆ ನಮ್ಗೆ, x² ಅಂತ ಬಂತು. x². ಹಾಗೇನೆ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, ಇಲ್ಲಿ y ಹೊಡೆದು ಹಾಕಿ ಇಲ್ಲಿ 2 - 1 ಅಂತ ಬಂದ್ರೆ ಈಕ್ವಲ್ಸ್ 1 ಅಂತ ಆಯ್ತು. ಓಕೆ, ಸೊ ಅವಾಗ ಏನ್ ಬಂತು, y ಅಂತ ಬಂತು. ಲೆಕ್ಕ ಕೆಲಸ ಮುಗಿದಿಲ್ಲ, 1 ಲೆಕ್ಕ ಮುಗೀತು. ಈಗ ಮೈನಸ್ ಅಂತ ಹಾಕ್ತೀವಿ. ಈಗೇನಾಗುತ್ತೆ, ನ್ಯೂಮರಿಕಲ್ ಕೋಶಂಟ್ 17 3 51, ಸೊ 3. ಆಮೇಲೆ ಇದನ್ನ ನೋಡಿ ಇನ್ನೂ ಫಾಸ್ಟ್ ಆಗಿ ಮಾಡ್ಕೋಬೇಕಲ್ಲ, ಇದು x ಹೊಡೆದು 1 ಅಂತ ಹಾಕೋತೀನಿ, ಇಲ್ಲಿ y ಹೊಡೆದು 2 ಅಂತ ಹಾಕೋತೀನಿ. ಯಾಕೆಂದ್ರೆ ಕೆಳಗಡೆ 1 1 ಇತ್ತು, 3ರಲ್ಲಿ 1 ಅಂದ್ರೆ 2, 2ರಲ್ಲಿ 1 ಅಂದ್ರೆ 1 ಅಂತ ಏನು ಉಳಿಯುತ್ತೋ ಆ ಪವರ್ ಬರ್ಕೊಳ್ಳೋದು ಡೈರೆಕ್ಟ್ ಆಗಿ. ಸೊ ಇವಾಗ 3x y² ಅಂತ ಬಂತು. ಸೊ ನೆಕ್ಸ್ಟ್ ಇಯರ್ ರೆಸಲ್ಯೂಷನ್ ಆಫ್ ಫ್ಯಾಕ್ಟರ್ಸ್ ಹೇಳ್ಕೊಟ್ಟಾಗ ಇಲ್ಲಿ xy ಅನ್ನೋದು ಕಾಮನ್ ಫ್ಯಾಕ್ಟರ್ ಇರುತ್ತೆ, ಅವಾಗ ಮತ್ತೆ ಒಳಗಡೆ 2x - 3y ಅಂತ ಉಳಿಯುತ್ತೆ, ಆ ಥರ ಬರ್ಕೋಬಹುದು. ಬಟ್ ಇಷ್ಟೇ ಸಾಕು ಇವಾಗ ಉತ್ತರಕ್ಕೆ, ಇನ್ನು ರೆಸಲ್ಯೂಷನ್ ಆಫ್ ಫ್ಯಾಕ್ಟರ್ಸ್ ಹೇಳ್ಕೊಟ್ಟಿಲ್ಲ ನಿಮಗೆ. ಓಕೆ, ಸೊ ಈ ಥರದ್ದು
ಇನ್ನೊಂದು ಲೆಕ್ಕ, ಇನ್ನೊಂದು ಸ್ವಲ್ಪ ಜಾಸ್ತಿ ಟರ್ಮ್ಸ್ ಇರೋದು ಮಾಡೋಣ. ಈಗ ಈ ಲಾಸ್ಟ್ ಲೆಕ್ಕನ ತೋರಿಸ್ತೀನಿ. ಲಾಸ್ಟ್ ಲೆಕ್ಕ ಟೈಮ್ ಆಗ್ಬಿಡುತ್ತೆ. ಇದನ್ನು ತೋರಿಸ್ತೀನಿ, ಫ್ರಾಕ್ಷನ್ 3 ಡಿವೈಡ್ ಸೊ ಇಲ್ಲೂ ಏನೇನಿದೆ ನೋಡಿ, ಇಲ್ಲಿ ಹಾಫ್ ಎಕ್ಸ್ ಸ್ಕ್ವೇರ್ಡ್ ಸೀದಾ ಬರ್ಕೋತೀನಿ. ಇಲ್ಲಿ ಒಂದು ದೊಡ್ಡ ಫ್ರಾಕ್ಷನ್ ಬಾರ್ ಹಾಕೊಳ್ಳೋಣ. ಯಾಕೆ ಅಂತಂದ್ರೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಲ್ಲೇ ಹಾಫ್ ಅಂತಿದೆ. ಹಾಫ್ ಎಕ್ಸ್ ಟು ದಿ ಪವರ್ ಆಫ್ 5 ವೈ ಸ್ಕ್ವೇರ್ಡ್ ಅಂತಿದೆ. ಡಿವೈಡೆಡ್ ಬೈ ಏನಿದೆ ಈ ಟರ್ಮ್ ಬರ್ಕೊಳ್ಳಿ, -3/2. ಓಕೆ, -3/2 ಎಕ್ಸ್ ಕ್ಯೂಬ್ಡ್ ವೈ ಸ್ಕ್ವೇರ್ಡ್, ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ಡ್ ಅಂತ ಇದೆ. ಓಕೆ, ಈಗ ನೋಡಿ ಇಲ್ಲಿ ಮೈನಸ್ ಅಂತಿದೆ. ಓಕೆ, ಹೆಂಗ್ ಬರ್ಕೋಬೇಕು ಅನ್ನೋದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮೈನಸ್ ಅಂತ ಇಲ್ಲಿಗೆ ಬರ್ಕೊಂಡಾದ್ಮೇಲೆ ಉಳಿಯೋದೇನಿದೆ ಅಲ್ಲಿ 3x³ ವೈ ಟು ದಿ ಪವರ್ ಆಫ್ 4 ಅಂತ. ಡಿವೈಡೆಡ್ ಬೈಗೆ ಮತ್ತೆ ನಮ್ಗೆ ಏನ್ ಬರ್ಕೋಬೇಕು, -3/2 x³ ವೈ ಸ್ಕ್ವೇರ್ಡ್ ಅಂತ. ಓಕೆ, ಬರ್ಕೊಂಡು ಇಲ್ಲಿ ನಮ್ಗೆ ನ್ಯೂಮರಿಕಲ್ ಕೋಎಫಿಷಿಯಂಟ್ಸು ಫ್ರಾಕ್ಷನ್ ಇರೋದ್ರಿಂದ ಹೆಂಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಸೊ ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಏನ್ ಬರುತ್ತೆ, ಮೈನಸ್ ಅಂತ ಬರುತ್ತೆ. ಬರ್ಲಿ ಪರವಾಗಿಲ್ಲ. ಸೊ ಇದ್ರ ನ್ಯೂಮರಿಕಲ್ ಕೋಎಫಿಷಿಯಂಟ್ ಹೆಂಗ್ ಬರ್ಕೊಳ್ಳೋದು, ಹಾಫ್ ಡಿವೈಡೆಡ್ ಬೈ 3/2 ಅಂತಂದ್ರೆ ಹಾಫ್ ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಫ್ರಾಕ್ಷನ್ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಡಿನಾಮಿನೇಟರ್ ನ್ಯೂಮರೇಟರ್ಗೆ ಹೋಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ಗೆ ಬರುತ್ತೆ. ಸೊ ಹೋಗ್ಬಿಟ್ಟು ಏನು ಬರುತ್ತೆ, 1/3 ಅಂತ ಬಂತು. ಸೊ ಇವಾಗ 1/3 ಅಂತ ಈ ಮೈನಸ್ ಸೈನ್ ಹತ್ರಕ್ಕೆ ಫ್ರಾಕ್ಷನ್ ಬಾರ್ ಹಾಕೋದು. ಹಾಕಿದ್ಮೇಲೆ ಇಲ್ಲಿ ನೋಡಿ, x³ ಹೋದ್ರೆ 5ರಲ್ಲಿ 3 ಹೋದ್ರೆ 2 ಅಂತ ಬರ್ಕೊಳ್ಳೋದು. ವೈ ಸ್ಕ್ವೇರ್ಡ್ ಇದೆ, ಇಲ್ಲೂ ವೈ ಸ್ಕ್ವೇರ್ಡ್ ಇದೆ, ಹೋದ್ರೆ y ಟು ದ ಪವರ್ ಆಫ್ 0 ಅಂತ ಬರುತ್ತೆ ಅಂತ ಆಯ್ತು. ಸೊ ಅಲ್ಲಿಗೆ ಏನ್ ಬಂತು ಟರ್ಮು, 1/3 -x², -1/3 x² ಅಂತ ಬಂತು. ಈಗ ನೋಡಿ ಇಲ್ಲಿ ಬಹಳ ಕೇರ್ಫುಲ್ ಆಗಿ ಸೈನ್ ಹಾಕ್ಬೇಕು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂದ್ರೆ ಏನು, ಮೈನಸ್ ಆಯ್ತು. ಇದರ ಅರ್ಥ ಏನಾಯ್ತು, ಮೈನಸ್ ಇಂಟು ಮೈನಸ್ ಅಂತ ಆಯ್ತು. ಇಲ್ಲಿ ಯಾವಾಗ್ಲೂ ತಿಳ್ಕೊಳ್ಳಿ, ಇದು ಈ ತರ ಬರೆದ್ರೆ ಇಲ್ಲಿ ಬ್ರಾಕೆಟ್ ಇದೆ ಅಂತ ಅರ್ಥ. ಏನಿದೆ ಅರ್ಥ, ಇಲ್ಲಿ ಬ್ರಾಕೆಟ್ ಇದೆ. ಸೊ ಈ ಟರ್ಮ್ಗೆ ಇಲ್ಲಿ ಮೈನಸ್ ಅಂತ ಬಂದಾದ್ಮೇಲೆ ಮತ್ತೆ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಏನ್ ಬರುತ್ತೆ, ಮೈನಸ್ ಅಂತ ಬರುತ್ತೆ. ಅದನ್ನ ಕೇರ್ಫುಲ್ ಆಗಿ ಇಟ್ಕೊಳ್ಳೋದು. ಓಕೆ, ಈಗ ಮತ್ತೆ ಇಲ್ಲಿ ಏನ್ ಬರುತ್ತೆ ನೋಡಿ, 3 ಅಂತಿದೆ, 3/1 ಅಂತ ಬರ್ಕೊಳ್ಳೋದು ನ್ಯೂಮರೇಟರ್ದು. ಡಿವೈಡೆಡ್ ಬೈ ಏನಾಗುತ್ತೆ, 3/2 ಅಂತಿದೆ. ಸೊ ಅದನ್ನ ಬರ್ಕೊಂಡಾಗ ಏನಾಗುತ್ತೆ, 3/1 ಇಂಟು ಬರ್ಕೊಂಡ್ರೆ ಡಿನಾಮಿನೇಟರ್ ಮೇಲ್ ಹೋಗುತ್ತೆ, ನ್ಯೂಮರೇಟರ್ ಕೆಳಗೆ ಬರುತ್ತೆ. ಸೊ ಇದು ಹೊರಟೋಗಿ ಏನ್ ಬರುತ್ತೆ ನಮ್ಗೆ, 2 ಅಂತ ಬಂತು, -2 ಅಂತ ಆಯ್ತು. ಹಾಗೆ x³ ಹೊರಟೋಯ್ತು. y² ವೈ ಟು ದಿ ಪವರ್ ಆಫ್ 4 ಹೋದ್ರೆ ಇಲ್ಲಿ 2 ಉಳಿಯುತ್ತೆ. ಸೊ y² ಆಯ್ತು. ಸೊ ದೇರ್ ಫೋರ್ ಏನ್ ಬಂತು ನಿಮ್ಗೆ, -2 y² ಅಂತ ಹೇಳ್ಬಿಟ್ಟು ಬಂತು. x³ ಕ್ಯಾನ್ಸಲ್ ಆಯ್ತು. ಸೊ ಉತ್ತರ ಏನ್ ಬಂತು ನಮ್ಗೆ, -x²/3 ಅಂತ ಬರ್ಕೋಬಹುದು, ಅಥವಾ -1/3 x² ಅಂತ ನಾವು ಬರ್ಕೋಬಹುದು. ಯಾಕೆಂದ್ರೆ x² ನ್ಯೂಮರೇಟರ್ ಇದೆ, 1 × x² x²/3 ಅಂತಾನೂ ಬರೀಬಹುದು. ಮೈನಸ್ ಇಂಟು ಮೈನಸ್ ಪ್ಲಸ್ 2y² ಅಂತ ಆಗತ್ತೆ. ಇದನ್ನ -1/3 x² ಅಂತ ಬರೆದ್ರು ಕರೆಕ್ಟ್. ಅದನ್ನು ಬೋತ್ ಆರ್ ಸೇಮ್. ಆಕ್ಚುಲಿ ಹಂಗೆ ಬರೆದ್ಬಿಡೋಣ.
ಸೊ ದಟ್ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಅಂಡ್ ಆಲ್ಸೋ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ. -1/3 x squared plus 2y squared. ಓಕೆ, ಈಗ ಡಿವಿಷನ್ ಆಫ್ 4ನೇದು ಇದಕ್ಕೊಂದ್ಸತಿ ಬರೆದ್ಬಿಡ್ತೀನಿ. ಇದು 4ನೇದು ಇಲ್ಲಿ ನೋಡಿ, ಇಲ್ಲಿ ಇವಾಗ ಈ ಥರದ್ದು ಲೆಕ್ಕನ ತಗೊಳ್ಳೋಣ. ಇಲ್ಲೇನಾಗತ್ತೆ ಅಂತಂತಂದ್ರೆ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಡಿವೈಡ್ ಏನಾಗೋಯ್ತು ನೋಡಿ, ಇವಾಗ ಇಲ್ಲೇನೋ ಟರ್ಮ್ಸ್ ದೊಡ್ಡದಿದೆ, ಪರವಾಗಿಲ್ಲ. ಯಾವ್ದನ್ನ ಡಿವೈಡ್ ಮಾಡ್ಬೇಕು? ನ್ಯೂಮರೇಟರ್. ಡಿನಾಮಿನೇಟರ್ ನಲ್ಲಿ 1 ಟರ್ಮ್ ಬದಲು 2 ಟರ್ಮ್ ಬಂದ್ಬಿಡ್ತು. ಸೊ ಅಲ್ಲಿಗೆ ಏನಾಯ್ತು, ನ್ಯೂಮರೇಟರು ಒಂದು ಎಕ್ಸ್ಪ್ರೆಷನ್ನು, ಡಿನಾಮಿನೇಟರು ಒಂದು ಎಕ್ಸ್ಪ್ರೆಷನ್ನು. ಸೊ ಜನರಲ್ ಆಗಿ ಬರೀತೀನಿ, ವೆನ್ ಡಿವಿಡೆಂಡ್ ಅಂದ್ರೆ ಯಾವ್ದನ್ನ ಡಿವೈಡ್ ಮಾಡಬೇಕು ಅದು ಡಿವಿಡೆಂಡ್ ಅದು. ಅಂಡ್ ಡಿವಿಸರ್, ಇದು ಡಿವಿಸರ್, ಆರ್ ಬೋತ್ algebraic expressions, are both algebraic expressions with more than one term, we use long division method. ಹೆಂಗಪ್ಪ ಅಂತಂತಂದ್ರೆ, ಸಾಮಾನ್ಯ ಯಾವ್ದಾರೋ ಒಂದು ಲೆಟರ್ ತಗೊಳ್ಳೋದು. ಒಂದೊಂದ್ಸತಿ ಇಲ್ಲಿ ಒಂದೇ ಲೆಟರ್ ಇದೆ, ಎಲ್ಲ ಎಕ್ಸ್ 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 ಇದೆ. ಆ ಥರ ಇದ್ದಾಗ ಆ ಲೆಟರ್ದು ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ, ಅಂದ್ರೆ ಡಿವಿಡೆಂಡ್ ಒಂದು ಎಕ್ಸ್ಪ್ರೆಷನ್, ಡಿವಿಷನ್ ಒಂದು ಎಕ್ಸ್ಪ್ರೆಷನ್, ಅದನ್ನ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡೋದು. ಕೆಲವು ಸತಿ ಅಸೆಂಡಿಂಗ್ ಆರ್ಡರ್ ಅರೇಂಜ್ ಮಾಡ್ಬೋದು, ಬಟ್ ಸಾಮಾನ್ಯ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡೋದು. ಓಕೆ, ದಿ ಎಕ್ಸ್ಪ್ರೆಷನ್ಸ್ ಆರ್ ಫಸ್ಟ್ arranged in descending order of power of a chosen letter. chosen letter ಅಂದ್ರೆ ಈಗ x squared y ಅಂತಿತ್ತು ಅಂತ ಇಟ್ಕೊಳ್ಳಿ. ಆ y ಅನ್ನೋದಕ್ಕೆ ಕಮ್ಮಿ ಪವರ್ ಇದ್ದು x ಇದ್ರೆ, ಸೊ ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಯಾವ್ದಿರುತ್ತೋ ಅದನ್ನ ತಗೊಳ್ಳೋದು. ಅದು ಚೋಸನ್ ಲೆಟರ್ ಅಂತಂದ್ರೆ, ನಾವು ಸಾಮಾನ್ಯ ಯಾವಾಗಲೂ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾವ್ದು ಫಸ್ಟ್ ಲೆಟರ್ ಬರುತ್ತೋ ಅದಕ್ಕೆ ಹೈಯೆಸ್ಟ್ ಪವರ್ ನ ಲೆಕ್ಕ ಇಟ್ಕೊಂಡು ಬರ್ಕೊಂಡು ಹೋಗೋದು. ಅವಾಗ ಸೆಕೆಂಡ್ ಲೆಟರ್ ಏನಾಗುತ್ತೆ ಅಂತಂದ್ರೆ, ಸೆಕೆಂಡ್ ಲೆಟರಿಗೆ ಇಟ್ ಕ್ಯಾನ್ ಬಿ ಇನ್ ದಿ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಓಕೆ, ಸೊ ಇದು ಒಂದು ಲೆಟರ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಂಡ್ ದೆನ್ the expressions under both divisor and dividend are written descending order, and then the division is performed as shown below. Okay, ಈಗ ಇಲ್ಲಿ ಬರ್ಕೊಳ್ಳೋಣ. ಈ ತರ ಬರ್ಕೊಳ್ಳೋದು. ಯಾಕೆಂದ್ರೆ ಇಲ್ಲಿ ಒಂದು ಟರ್ಮ್ ಆದ್ಮೇಲೆ ಇನ್ನೊಂದು ಟರ್ಮ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ. ಅಥವಾ ಹಿಂಗೆ ಇದಕ್ಕೆ ಲಾಂಗ್ ಡಿವಿಷನ್ಗೆ ಇದಕ್ಕಿನ್ನ ಬೆಟರ್ ಯಾವ್ದಪ್ಪ ಅಂತಂದ್ರೆ ನಮ್ದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಯಾವ್ದಪ್ಪ ಅಂದ್ರೆ, ಈ ತರ ಎಡಗಡೆಗೆ ಡಿವಿಸರ್ ಬರ್ಕೊಳ್ಳೋದು, ಮೇಲ್ಗಡೆಗೆ ಕೋಶೆಂಟ್ ಬರ್ಕೊಳ್ಳೋದು. ಡಿವಿಷನ್ ಬಂದಾದ್ಮೇಲೆ ಒಂದು ಕೋಶೆಂಟ್ ಬರುತ್ತೆ, ಡಿವಿಸರ್
ಸಾರಿ ಡಿವಿಡೆಂಡ್ ಬೈ ಡಿವಿಸರ್ ಈಕ್ವಲ್ಸ್ ಕೋಶಂಟ್ ಅಂತ. ಸೊ ಇಲ್ಲಿ ಡಿವಿಸರ್ ಬರ್ಕೊಳ್ಳೋದು. ಡಿವಿಸರ್ ಯಾವುದು ಸಣ್ಣದಿದೆ, ಎಕ್ಸ್ ಮೈನಸ್ 3 ಅಂತ ಇದೆ. ಓಕೆ, ಡಿವಿಡೆಂಡ್ ಏನಿದೆ, ಎಕ್ಸ್ ಸ್ಕ್ವೇರ್ಡ್ ಮೈನಸ್ 7x ಪ್ಲಸ್ 12 ಅಂತಿದೆ. ಎಕ್ಸ್ ಸ್ಕ್ವೇರ್ಡ್ ಮೈನಸ್ 7x ಪ್ಲಸ್ 12 ಅಂತ ಇದೆ. ನಿಮಗೆ ಫ್ಯಾಕ್ಟರೈಸೇಷನ್ ಹೇಳ್ಕೊಟ್ಟಿಲ್ಲ, ಅದು ಆ ಲೆಕ್ಕಗಳು ಬೇರೆ ಬರುತ್ತೆ. ಅವೆಲ್ಲ ಫ್ಯಾಕ್ಟರೈಸೇಷನ್ ಮಾಡಿ ಫ್ಯಾಕ್ಟರ್ಸ್ ಎಕ್ಸ್ ಮೈನಸ್ 3 ಬಂದರೆ ಡಿವೈಡ್ ಮಾಡೋದು ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ ಇವಾಗ ಏನು ಮಾಡಬೇಕು ಅಂತಂತಂದ್ರೆ, ನಾವು ಈಗ ಡಿವಿಡೆಂಡಲ್ಲಿ ಹೈಯೆಸ್ಟ್ ಪವರ್ನ ಬರ್ಕೊಳ್ಳೋದು. ಡಿವಿಡೆಂಡ್ದು ಹೈಯೆಸ್ಟ್ ಪವರ್ ಆಫ್ ಡಿವಿಡೆಂಡ್ ಡಿವೈಡೆಡ್ ಬೈ ಹೈಯೆಸ್ಟ್ ಪವರ್ ಆಫ್ ಡಿವಿಸರ್ ಬರ್ಕೊಳ್ಳೋದು. ಹೈಯೆಸ್ಟ್ ಪವರ್ ಆಫ್ ಡಿವಿಸರ್ ಬರ್ಕೊಳ್ಳೋದು. ಇದನ್ನ ಮಾಡಿದಾಗ ನಮಗೆ ಏನೋ ಒಂದು ಬರುತ್ತೆ. ಏನು ಬರುತ್ತೆ ನೋಡಿ, ಇಲ್ಲಿ ಎಕ್ಸ್ ಹೋದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಹೋದ್ರೆ 1 ಅಂತ ಉಳಿತು. ಸೊ ಈ ಎಕ್ಸ್ ಅಂತ ಬಂತು. ಇದನ್ನ ಟ್ರಯಲ್ ಕೋಶೆಂಟ್ ಅಂತ, ಅಂದ್ರೆ ಕೋಶೆಂಟ್ ಪೂರ ಬಂದಿಲ್ಲ, ಅದರಲ್ಲಿಂದ ಒಂದು ಟರ್ಮ್ ಬಂದಿದೆ ಅಂತ ಹೇಳಿ. ಸೊ ಈ ಟ್ರಯಲ್ ಕೋಶೆಂಟ್ನ ನಾವು ಇಲ್ಲಿ ಬರ್ಕೊಳ್ಳೋದು ಎಕ್ಸ್ ಅಂತ. ಅದರಿಂದ ನಾವು ಇದೆಲ್ಲ ಟರ್ಮ್ಸ್ನು ಗುಣಿಸೋದು. ಸೊ ನೋಡಿ, ಇಲ್ಲಿ ಈ ಲಾಂಗ್ ಟರ್ಮಲ್ಲಿ ಡಿವಿಷನ್ ಟರ್ಮ್ ಬೈ ಟರ್ಮು ಇದೆ, ಮಲ್ಟಿಪ್ಲಿಕೇಶನ್ ಬೈ ಟ್ರಯಲ್ ಕೋಶೆಂಟ್ ಇಂಟು ಡಿವಿಸರು ಕೆಲಸ ಇದೆ. ಅದನ್ನ ಮಾಡಿಕೊಂಡು ಮತ್ತೆ ಅದದೇ ಲೈಕ್ ಟರ್ಮ್ಸ್ ಕೆಳಗೆ ಬರ್ಕೊಳ್ಳೋದು. ಎಕ್ಸ್ ಇಂಟು ಎಕ್ಸ್ ಏನು, ಎಕ್ಸ್ ಸ್ಕ್ವೇರ್ಡ್, ಪ್ಲಸ್ ಇಂಟು ಮೈನಸ್ 1 ಇಂಟು 3 ಎಕ್ಸ್ ಇಂಟು 1 ಎಕ್ಸ್ ಅಂತ ಈ ಥರ ಬರ್ಕೊಂಡು ಇದನ್ನ ಟು ಬಿ ಸಬ್ಟ್ರಾಕ್ಟೆಡ್. ಇದು ಇದರಲ್ಲಿ ಮಾಡ್ತೀವಲ್ಲ ಅದೇ ಥರನೇ ಟು ಬಿ ಸಬ್ಟ್ರಾಕ್ಟೆಡ್. ಈಗ ನೋಡಿ, ಇವಾಗ 746 ಡಿವೈಡೆಡ್ ಬೈ 8 ಅಂತ ಮಾಡ್ತೀವಿ ಅಂತ ಇಟ್ಕೊಳ್ಳಿ. 744 ಅಂತ ಬರೆಯೋಣ. ಸೊ ಫಸ್ಟ್ ಏನು ಮಾಡ್ತೀವಿ ನಾವು ನೋಡಿ, ಈ ಫಸ್ಟ್ 2 ಅಂಕಿ ಮಗ್ಗಿನಲ್ಲಿ 8 9 72 ಅಂತ ಇಲ್ಲಿ ಬರ್ಕೋತೀವಿ. ಈ 72ನ 74ರಲ್ಲಿ ಕಳಿತೀವಿ, 2 ಅಂತ ಬಂತು. ಆಮೇಲೆ ಈ 4 ಇಳಿಸ್ಕೋತೀವಿ, 8 3 24 ಅಂತ ಮತ್ತೆ ಬರೆದು ಇಲ್ಲಿ ಬಂತು ಅಂದರೆ ಇದು ಕೋಶೆಂಟ್ ಬರುತ್ತೆ. ಸೊ 744 ಡಿವೈಡೆಡ್ ಬೈ 8 ಈಕ್ವಲ್ಸ್ 93 ಅಂತ. ಇದು ಲಾಂಗ್ ಡಿವಿಷನ್ ಮೆಥಡ್. ಇದೇ ಪ್ರೊಸೀಜರ್ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಈ 72 ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 3x ಬಂತು. ಅದು ಹೆಂಗೆ ಬಂತು ನೋಡಿ, ಇಲ್ಲಿ 9 8 72 ಅಂತ. ಸೊ 8 9 72 ಅಂತ ಇತ್ತು. ನಾನು ಅದನ್ನು ಮಗ್ಗಿ ಥರ ಹೇಳ್ಕೊಂಡೆ, ಬಟ್ ಈ ಟ್ರಯಲ್ ಕೋಶೆಂಟ್ 9 ನೋಡೋಣ ಅಂತ ಅನ್ಕೊಂಡಂಗೆ 9 8 72 ಅಂತ ಹೇಳಿ ಇಲ್ಲಿ ಬರ್ಕೊಂಡು ಇದನ್ನು ಮೈನಸ್ ಮಾಡಿಕೊಂಡೆ. ಪ್ಲಸ್ ಬಂದಿತ್ತು, ಆಮೇಲೆ ಮೈನಸ್ ಮಾಡಿದೆ. ಸೊ ಅಲ್ಲಿಗೆ ಏನಾಗುತ್ತೆ, ಟು ಬಿ ಸಬ್ಟ್ರಾಕ್ಟೆಡ್ ಆದ ತಕ್ಷಣ ಏನಾಗುತ್ತೆ ನೋಡಿ, ಭಾಳ ಇಂಪಾರ್ಟೆಂಟು. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ ಒಂದನ್ನು ಕಳಿಬೇಕಾದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಈ ಸ್ಟೆಪ್ಪು ಭಾಳ ಇಂಪಾರ್ಟೆಂಟ್. ಇದನ್ನ ಇಟ್ಕೊಂಡು ಇವಾಗ ಏನು ಮಾಡೋದು, ಆಲ್ಜಿಬ್ರಾಯಿಕ್ ಅಡಿಷನ್. ಸೊ ಎಕ್ಸ್ ಸ್ಕ್ವೇರ್ಡ್ ಏನಾಗುತ್ತೆ, ಕ್ಯಾನ್ಸಲ್ ಆಯಿತು. -7 + 3 ಅಂತಂದ್ರೆ ಏನಾಗುತ್ತೆ, 7ರಲ್ಲಿ 3 ಕಳಿಬೇಕು, ದೊಡ್ಡ ಅಂಕ ಇದೇನಿರುತ್ತೋ ಅದು ಸೈನ್ ಹಾಕಬೇಕು. -7 + 3 ಅಂದರೆ -4x ಅಂತ ಆಯಿತು, +12 ಅಂತ ಇರುತ್ತೆ. ಸೊ ಇವಾಗ ಇದು ನ್ಯೂ ಡಿವಿಡೆಂಡ್. ಇದೇನಿದು, ನ್ಯೂ ಡಿವಿಡೆಂಡ್ ಇದು. ಮತ್ತೆ ಇದೇ ಡಿವಿಡೆಂಡ್ನ ಈ ಡಿವಿಸರಿಂದ ಡಿವೈಡ್ ಮಾಡ್ಬೇಕು ನಾನು. ಸೊ ಈ ನ್ಯೂ ಡಿವಿಡೆಂಡ್ ಬಂತಲ್ಲ, ಈಗ ಈ ನ್ಯೂ ಡಿವಿಡೆಂಡ್ ಅಲ್ಲಿ ಯಾವ್ದಿದೆ, ಫಸ್ಟ್ ಟರ್ಮು -4x ಅನ್ನೋದು. ಇದೇನಿದು, ಹೈಯೆಸ್ಟ್ ಪವರ್ ಆಫ್ ನ್ಯೂ ಡಿವಿಡೆಂಡ್. ಮತ್ತೆ ಹಳೆ ಡಿವಿಸರ್ದೇನೆ ಹೈಯೆಸ್ಟ್ ಪವರ್ ಎಕ್ಸ್. ಆಯ್ತಾ? ಇದು ಮಾಡಿದಾಗ ಏನು ಬರುತ್ತೆ ನಮಗೆ, ಹೊಸ ಇನ್ನೊಂದು ಕೋಶೆಂಟ್ ಬರುತ್ತೆ ನಮಗೆ. ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂದ್ರೆ ಏನು ಬರುತ್ತೆ, ಮೈನಸ್. 4 ಡಿವೈಡೆಡ್ ಬೈ 1 ಅಂದರೆ 4. ಎಕ್ಸ್ ಕ್ಯಾನ್ಸಲ್ ಆಯಿತು. ಸೊ ಇದು ಟ್ರಯಲ್ ಕೋಶೆಂಟ್ ಆಯಿತು. ಏನು ಟ್ರಯಲ್ ಕೋಶೆಂಟು, -4 ಅಂತ ಬಂತು. ಮತ್ತೆ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು.
ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು ಎಕ್ಸ್ 4x ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಮೂರ್ಲಿ 12 ಅಂತ ಆಯ್ತು. ಸೊ ಮತ್ತೆ ಇದನ್ನ ಟು ಬಿ ಸಬ್ಟ್ರಾಕ್ಟೆಡ್ ಅವಾಗ 24 ಕೆಳಗೆ ಮತ್ತೆ 24 ಬಂದು ಮೈನಸ್ ಆದಂಗೆ ಟು ಬಿ ಸಬ್ಟ್ರಾಕ್ಟೆಡ್. ಸೊ ಅಲ್ಲಿಗೆ ಏನಾಗುತ್ತೆ ಹೇಳಿ, ಅವಾಗ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಏನಾಯ್ತು ನೋಡಿ, ಇಲ್ಲಿ -4x + 4x ಕ್ಯಾನ್ಸಲ್ ಆಯ್ತು, +12 -12 ಕ್ಯಾನ್ಸಲ್ ಆಯ್ತು. ಸೊ ಹೋಯ್ತು. ಅಲ್ಲಿಗೆ ಏನಾಯ್ತು ನಮಗೆ, therefore quotient, this is the final quotient. therefore ಏನಾಯ್ತು, x² - 7x + 12 divided by x - 3 ಈಕ್ವಲ್ಸ್ x - 4 ಅಂತ ಬಂತು. ಫ್ಯಾಕ್ಟರೈಸೇಷನ್ ಮಾಡಕ್ ಕಲ್ತಾಗ ಇಷ್ಟೆಲ್ಲ ಕೆಲಸ ಮಾಡ್ತೀರಾ. ಫ್ಯಾಕ್ಟರೈಸೇಷನ್ ಅಲ್ಲಿ x² - 7x + 12 ನ x - 4 × x - 3 ಅಂತ ಕಂಡುಹಿಡ್ಕೋಬಹುದು. ಅದಿರ್ಲಿ, ಇಷ್ಟು ಸಾಕು. ಬಟ್ ಯು ಶುಡ್ ಲರ್ನ್ this long division method because every time we will not be able to factorize every term. And also ಇದರಲ್ಲಿ ಏನು ಬಂತು, 0 0 ರಿಮೈಂಡರ್ 0 ಬಂತು. ಕೆಲವು ಲೆಕ್ಕದಲ್ಲಿ ಲಾಸ್ಟ್ ಅಲ್ಲಿ ಈ ರಿಮೈಂಡರ್ ಹೆಂಗಾಗತ್ತೆ ಅಂತಂದ್ರೆ, ಈ ಡಿವಿಸರ್ನ ಎಕ್ಸ್ ಪವರ್ ಕಿನ್ನ ಕಮ್ಮಿ ಪವರ್ ಆಗ್ಬಿಡುತ್ತಲ್ಲ, ಅವಾಗ ಅದನ್ನ ಮತ್ತೆ ನಾವು ಭಾಗಿಸಕ್ ಆಗೋದಿಲ್ಲ. ಯಾಕೆಂದ್ರೆ ಡಿನಾಮಿನೇಟರ್ ಬರುತ್ತೆ, x/x² ಅಂತಂದ್ರೆ ಏನಾಯ್ತು, 1/x ಅಂತ ಬಂದ್ಬಿಡ್ತು. ಸೊ ಡಿನಾಮಿನೇಟರ್ ಬಂದ್ಬಿಟ್ರೆ ಅದು ಇಟ್ ಈಸ್ ನಾಟ್ ಡಿವಿಸಿಬಲ್ ಅನ್ನೋ ತರ ಲೆಕ್ಕ ಅದು. ಸೊ ಹಾಗಾಗಿ ಈ ತರ ಡಿವಿಷನ್, ಲಾಂಗ್ ಡಿವಿಷನ್ ಮಾಡಿದಾಗ 0 ಬರ್ದಿರಾ ಫೈನಲ್ in new dividend ಅಲ್ಲಿ if the highest power of the letter is less than the highest power in the original divisor, ಆವಾಗ ನಿಲ್ಲಿಸ್ತೀವಿ, ಅದನ್ನ ರಿಮೈಂಡರ್ ಅಂತ ಕರಿತೀವಿ. ಓಕೆ. ಸೊ ಇವಾಗ ಇನ್ನೊಂದು ಲೆಕ್ಕ, ಸೊ ಅದು ರಿಮೈಂಡರ್ನ ಇನ್ನೊಂದು, ಅದಕ್ಕೆ ಮುಂಚೆ ಇನ್ನೊಂದು ಲೆಕ್ಕ ಮಾಡೋಣ. ಇಲ್ಲಿ ಇದನ್ನು ತಗೊಂಡು ಮಾಡೋಣ. ಡಿವೈಡ್ ಸೊ ಇಲ್ಲಿ ಇವಾಗ ಈ ತರ ಸೀದನೆ ಬರ್ಕೊಂಡ್ಬಿಡೋಣ. ಇವಾಗ ಡಿವಿಸರ್ ಯಾರು, 4a - 9c. ಡಿವಿಡೆಂಡ್ ಯಾರು, 12a² - 11ac - 36c² ಅಂತ ಇದೆ. ಸೊ ಏನ್ ಮಾಡ್ತೀವಿ ನಾವು, ಫಸ್ಟ್ ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಡಿವಿಡೆಂಡ್ ಡಿವೈಡೆಡ್ ಬೈ ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಡಿವಿಸರ್. ಹೆಂಗ್ ಬರ್ಕೊಂಡಿದೀವಿ ನೋಡಿ, ಈಗ ಎ ಅನ್ನೋದು ಫಸ್ಟ್ ಟರ್ಮ್ ತಗೊಂಡ್ವಿ, ಸಿ ಅನ್ನೋದು ಸೆಕೆಂಡ್ ಟರ್ಮ್ ಇದೆ. ಸೊ ಇದನ್ನೇ ನಾನು ಹೇಳಿದ್ದು, ಮೋರ್ ದ್ಯಾನ್ 1 ಲೆಟರ್ ಇದ್ದಾಗ ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಈಗ ಎ ಅನ್ನೋದು ಫಸ್ಟ್ ಲೆಟರು, ಸಿ ಅನ್ನೋದು ಆಮೇಲಿನ ಲೆಟರು. ಸೊ ಹೆಂಗ್ ಬರ್ತಿದೆ ನೋಡಿ, ಇಲ್ಲಿ ಫಸ್ಟ್ a², ಆಮೇಲೆ ಎ ಅದ್ರದ್ದು ಪವರ್ ಕಮ್ಮಿ ಆಯ್ತು, ಸಿ ಅಂತ ಶುರು ಆಯ್ತು, c⁴ ನೆಕ್ಸ್ಟ್ a⁴ ಆಯ್ತು, c² ಆಯ್ತು. ಸೊ ಯಾವುದು ನಾವು ಫಸ್ಟ್ ಲೆಟರ್ ಆಲ್ಫಾಬೆಟಿಕಲಿ ಚೂಸ್ ಮಾಡ್ತೀವೋ ಅದರದ್ದು ಡಿಸೆಂಡಿಂಗ್ ಪವರ್ ಅಂತ ಅರ್ಥ. ಅವಾಗ ಸೆಕೆಂಡ್ ಲೆಟರ್ದು ಏನಾಗಿರುತ್ತೆ, ಅಸೆಂಡಿಂಗ್ ಆಗಿರುತ್ತೆ. ದಿಸ್ ಈಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಇದು ಚೋಸನ್ ಲೆಟರ್ ಅಂತ ಅವಾಗ ಬರ್ದಿದ್ನಲ್ಲ, ಇಲ್ಲಿ ಚೋಸನ್ ಲೆಟರ್ ಯಾವುದು, ಎ. ಯಾಕೆ ಏನೇ ಚೂಸ್ ಮಾಡಿದ್ವಿ, ಕೊಟ್ಟಿರೋ 2 ಲೆಟರ್ ಅಲ್ಲಿ ಏನೇ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಬರುತ್ತೆ, ಅದಕ್ಕೋಸ್ಕರ ಅಂತ. ಸೊ ಈಗ ಇದು ಹೈಯೆಸ್ಟ್ ಪವರ್ ಆಫ್ ಎ ಇನ್ ಡಿವಿಡೆಂಡ್, ಇದು ಹೈಯೆಸ್ಟ್ ಪವರ್ ಆಫ್ ಎ ಇನ್ ಡಿವಿಸರ್.
ಟ್ರಯಲ್ ಕೋಶೆಂಟ್ ಮಾಡೋದು ಇವಾಗ. ಪ್ಲಸ್ ಡಿವೈಡ್ ಬೈ ಮೈ ಪ್ಲಸ್ಸೇ ಬರುತ್ತೆ. 4 3 12. ಇದನ್ನ ಈಗ ರೆಡ್ಡಿಂಗ್ ಏನು ಬೇಕಾಗಿಲ್ಲ. ಎ ಸ್ಕ್ವೇರ್ಡ್ ಹೋದರೆ ಇಲ್ಲಿ 1 ಅಂತ ಬರ್ಕೊಳ್ಳೋದು. 3a ಅಂತ ಬಂತು, ಅದನ್ನ ಇಲ್ಲಿ ಬರ್ಕೊಳ್ಳೋದು. ಸೊ ದಿಸ್ ಈಸ್ ಟ್ರಯಲ್ ಕೋಶೆಂಟ್ 1. ಸೊ ಇದು ಟ್ರಯಲ್ ಕೋಶೆಂಟ್ 1. ಈಗ ಏನು ಮಾಡೋದು, ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಎರಡು ಟರ್ಮ್. ಸೊ ಪ್ಲಸ್ ಇಂಟು ಪ್ಲಸ್ ಇಲ್ಲಿ ಎ ಇಂಟು ಎ ಸ್ಕ್ವೇರ್ಡ್ ಬರುತ್ತೆ, ಯಾಕೆಂದ್ರೆ ಅದರಿಂದನೇ ಡಿವೈಡ್ ಮಾಡಿದ್ವಲ್ಲ, ಏನು ತೊಂದರೆ ಇಲ್ಲ. ಫಸ್ಟ್ ಅದೇ ಬರುತ್ತೆ. 3 4 12 ಅದೇ ಕೋಶೆಂಟೇ ಬರುತ್ತೆ. ಎ ಇಂಟು ಎ ಸ್ಕ್ವೇರ್ಡೇ ಬರುತ್ತೆ, ಯಾಕೆ ಅದನ್ನೇ ಡಿವೈಡ್ ಮಾಡಿದ್ವಲ್ಲ. ಸೊ ಫಸ್ಟ್ ಟರ್ಮ್ದೇನು ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಟರ್ಮಿಗೆ ಕೇರ್ಫುಲ್ ಆಗಿರ್ಬೇಕು. ಎ ಇಂಟು ಸಿ ಎ ಸಿ ಟರ್ಮ್ ಬರುತ್ತೆ ಅಂತ ಹೇಳಿ ಆ ಎ ಸಿ ಟರ್ಮ್ ಕೆಳಗೆ ಬರ್ಕೋಬೇಕು. ಪ್ಲಸ್ ಇಂಟು ಮೈನಸ್ 3 9 27 ಎ ಇಂಟು ಸಿ ಎ ಸಿ ಅಂತ ಆಯ್ತು. ಈಗೇನು ಮಾಡಬೇಕು, ಭಾಳ ಕೇರ್ಫುಲ್ ಆಗಿ ಮರಿದೀರ ಇದು ಬಿ ಸಬ್ಟ್ರಾಕ್ಟೆಡ್. ಸೊ ಪ್ಲಸ್ ಇದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಈಗ ಆಲ್ಜಿಬ್ರೈಕ್ ಮಾಡೋದು. 12 12 ಕ್ಯಾನ್ಸಲ್ ಆಯಿತು. ಇಲ್ಲಿ -11 + 27 27ರಲ್ಲಿ 11 11 6 17 10 27 ಅಂದರೆ 16 ಬಂತು. ಎ ಸಿ ಅಂತ ಆಯ್ತು. ಮೈನಸ್ ನೆಕ್ಸ್ಟ್ ಈ ಟರ್ಮ್ನ ಇಳಿಸ್ಕೊಳ್ಳೋದು 36 ಸಿ ಸ್ಕ್ವೇರ್ಡ್ ಅಂತ. ಈಗ ಇದು ನ್ಯೂ ಡಿವಿಡೆಂಡ್, ಇದು ನ್ಯೂ ಡಿವಿಡೆಂಡ್. ಓಕೆ, ಈಗ ಮತ್ತೆ ಅದೇ ಥರನೇ ಹೈಯೆಸ್ಟ್ ಪವರ್ ಆಫ್ ನ್ಯೂ ಡಿವಿಡೆಂಡ್ ಏನು 16 ಎ ಸಿ ಅಂತಿದೆ, ಡಿವೈಡೆಡ್ ಬೈ ಮತ್ತೆ 4a. ಇದು ಹೈಯೆಸ್ಟ್ ಪವರ್ ಆಫ್ ಎ ಇನ್ ನ್ಯೂ ಡಿವಿಡೆಂಡ್, ಇದು ಹೈಯೆಸ್ಟ್ ಪವರ್ ಇನ್ ಡಿವಿಸರ್. ಹೈಯೆಸ್ಟ್ ಪವರ್ ಆಫ್ ಎ ಇನ್ ಡಿವಿಸರ್ ಇದು ಯಾವಾಗಲೂ ಸೇಮೇ ಇರುತ್ತೆ, ಇದು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ನ್ಯೂಮರೇಟರ್. ಸೊ ಇದೆಷ್ಟು ಬಂತಿದು ಇಸ್ ಈಕ್ವಲ್ ಟು 4 4 16 ಎ ಹೊರಟೋಯ್ತು, ಸಿ ಉಳಿಯುತ್ತೆ, ಎ ಕ್ಯಾನ್ಸಲ್ ಆಯಿತು. ಸೊ 4c ಅಂತ ಬಂತು, ಪ್ಲಸ್ 4c ಬಂತು. ಸೊ ಫಸ್ಟ್ ಟರ್ಮ್ ಅಷ್ಟೇ ಇರುತ್ತೆ, 4 4 16 ಸಿ ಇಂಟು ಎ ಸಿ ಅದು ಅಷ್ಟೇ ಇರುತ್ತೆ, ಏನಿಲ್ಲ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 4 9 36 ಸಿ ಇಂಟು ಸಿ ಸ್ಕ್ವೇರ್ಡ್. ರಿಮೈಂಡರ್ ಏನು ಇಲ್ಲದೆ ಇದ್ದಾಗ ಅದೇ ಟರ್ಮು ಬರುತ್ತೆ ಇವಾಗ. ಸೊ ಮತ್ತೆ ಏನು ಮಾಡ್ಬೇಕು, ನಾವು ಕಳಿತಾ ಇದ್ದೀವಿ, ಟು ಬಿ ಸಬ್ಟ್ರಾಕ್ಟೆಡ್ ತಾನೆ, ಆದ್ದರಿಂದ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈಂಡರ್ 0 0. ಸೊ ದೇರ್ ಫೋರ್ ಏನು ಬಂತು ನಮಗೆ, ದೇರ್ ಫೋರ್ 12 a ಸ್ಕ್ವೇರ್ಡ್ ಮೈನಸ್ 11 ಎ ಸಿ ಮೈನಸ್ 36 ಸಿ ಸ್ಕ್ವೇರ್ಡ್ ಬೈ 4a ಮೈನಸ್ 9c ಈಕ್ವಲ್ಸ್ 3a ಪ್ಲಸ್ 4c ಅಂತ ಬಂತು. ಇದನ್ನು ಅಷ್ಟೇ ಫ್ಯಾಕ್ಟರೈಸ್ ಮಾಡ್ಬೋದು, ಫ್ಯಾಕ್ಟರೈಸ್ ಮಾಡಿದಾಗ ಇಷ್ಟ ಬರುತ್ತೆ, ಬಟ್ ಇರಲಿ. ರಿಮೈಂಡರ್ ಇಲ್ಲದೆ ಇದ್ದಾಗ 0 ಇದ್ದಾಗ ಇದ್ರದ್ದು ಇನ್ನೊಂದು ಫ್ಯಾಕ್ಟರ್ ಇದೆ ಅಂತ ಫ್ಯಾಕ್ಟರೈಸ್ ಮಾಡಿದಾಗ ಬರುತ್ತೆ, ರಿಮೈಂಡರ್ ಬಂದಾಗ ಆಗೋದಿಲ್ಲ. ಓಕೆ, ನೆಕ್ಸ್ಟು ಸೊ ಒಂದು ಲೆಕ್ಕ ಫೈಂಡ್ ದಿ ರಿಮೈಂಡರ್ ಅಂತ ಮಾಡೋಣ. ಸೊ ಲಾಂಗ್ ಡಿವಿಷನ್ ಪ್ರೊಸೀಜರು ಭಾಳ ಇಂಪಾರ್ಟೆಂಟ್, ಕಲ್ತ್ಕೊಂಡಿರಿ. Find the remainder by dividing okay, find the remainder when ಅಂತ ಇದೆ. Find the remainder when
ಈಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಅಂತ. ಸೊ ಮತ್ತೆ ಬರ್ಕೊಳ್ಳೋದು ಉದ್ದಕ್ಕೆ ಇದೇ ಥರನೇ. ಎಕ್ಸ್ ಪ್ಲಸ್ 2 ಇಲ್ಲಿ 2x ಕ್ಯೂಬ್ಡ್ ಪ್ಲಸ್ 5x ಸ್ಕ್ವೇರ್ಡ್ ಮೈನಸ್ 4x ಮೈನಸ್ 7 ಎಲ್ಲ ಅವರೇನೇ ಡಿಸೆಂಡಿಂಗ್ ಆರ್ಡರ್ ಬರೆದ್ಬಿಟ್ಟಿದ್ದಾರೆ, ತೊಂದರೆ ಇಲ್ಲ. ಕೊಟ್ಟಿಲ್ಲದೆ ಹೋದ್ರೆ ನೀವು ಬರ್ಕೋಬೇಕು ಕೆಲವು ಸತಿ ನೆಕ್ಸ್ಟ್ ಲೆಕ್ಕದಲ್ಲಿ. ಸೊ ಈಗ ಉದ್ದಕ್ಕೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಫಸ್ಟು 2x ಕ್ಯೂಬ್ಡ್ ಬೈ ಎಕ್ಸ್ ಅಂತಂದ್ರೆ ಎಷ್ಟು ಬರುತ್ತೆ? 2x ಸ್ಕ್ವೇರ್ಡ್ ಬರುತ್ತೆ. ಎಕ್ಸ್ ಕ್ಯೂಬ್ ಹೋದ್ರೆ ಎಕ್ಸ್ ಸ್ಕ್ವೇರ್ಡ್ ಬರುತ್ತೆ. 2x ಸ್ಕ್ವೇರ್ಡ್ ಬರ್ಕೊಳ್ಳೋದು, ಮಲ್ಟಿಪ್ಲೈ ಮಾಡೋದು. ಫಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದಾಗ 2x ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 4 ಎಕ್ಸ್ ಸ್ಕ್ವೇರ್ಡ್ ಬಂತು. ಸೊ ಮತ್ತೆ ಕಳೆಯೋದು. ಸೊ ಏನಾಗುತ್ತೆ? ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಆದ್ಮೇಲೆ ಇದು ಹೋಯ್ತು, 5ರಲ್ಲಿ 4 ಹೋದ್ರೆ 1 ಎಕ್ಸ್ ಸ್ಕ್ವೇರ್ಡ್ ಅಂತ ಉಳಿತು. ನೆಕ್ಸ್ಟ್ ಮೈನಸ್ 4x ಮೈನಸ್ 7 ವಾಪಸ್ ಇಳಿಸ್ಕೊಳ್ಳೋದು ಇಲ್ಲಿಗೆ. ಈಗ ನೆಕ್ಸ್ಟ್ ಟರ್ಮ್ ಯಾವ್ದಿದೆ? ಎಕ್ಸ್ ಸ್ಕ್ವೇರ್ಡ್ ಇದೆ. ಸೊ ಇದು ನ್ಯೂ ಡಿವಿಡೆಂಡ್ ಅಲ್ಲಿ ಎಕ್ಸ್ ಸ್ಕ್ವೇರ್ಡ್ ಇದೆ, ಡಿವೈಡೆಡ್ ಬೈ ಎಕ್ಸ್ ಮಾಡಿದ್ರೆ ಎಕ್ಸ್ ಅಂತ ಉಳಿತು. ಸೊ ಎಕ್ಸ್ ನ ಇಲ್ಲಿ ಮತ್ತೆ ಬರ್ಕೊಳ್ಳೋದು. ಏನ್ ಬಂದಿದೆ? ಪ್ಲಸ್ ಎಕ್ಸ್ ಬಂದಿದೆ, ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ಳೋದು. ಅದರಿಂದ ಮತ್ತೆ ಗುಣಿಸ್ಕೊಳ್ಳೋದು. ಸೊ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು 2 2x ಅಂತ ಆಗುತ್ತೆ. ಓಕೆ. ಸೊ ಮತ್ತೆ ಪ್ಲಸ್ ಇದ್ದಿದ್ದು ಮೈನಸ್, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಮಾಡಿದ್ರೆ ಏನಾಗುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. -4 -2 ಅಂದ್ರೆ -6x ಅಂತ ಬರುತ್ತೆ, -7 ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ? -6x ಬೈ ಎಕ್ಸ್ ಅಂತ ಆಗುತ್ತೆ. ಸೊ ಎಕ್ಸ್ ಕ್ಯಾನ್ಸಲ್ ಆದ್ರೆ ಎಷ್ಟು ಬರುತ್ತೆ ನಮ್ಗೆ? -6 ಅಂತ ಬಂತು. ಸೊ -6 ಅಂತ ಬಂತು. ಸೊ -6 ಇಂದ ಗುಣಿಸಿದ್ರೆ ಎಷ್ಟು ಬರುತ್ತೆ ನೋಡಿ? -6 ಇಂಟು ಪ್ಲಸ್ ಎಕ್ಸ್ ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 6 ಇಂಟು ಎಕ್ಸ್ 6x ಅಂತ ಆಯ್ತು, ಅದು ಹೊರಟೋಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ 6 12 ಅಂತ ಆಗುತ್ತೆ. ಕೇರ್ಫುಲ್ ಆಗಿ ಸೈನು ಕರೆಕ್ಟ್ ಆಗಿ ಇರ್ಬೇಕು. ಅದಕ್ಕೋಸ್ಕರ ನೋಡಿ, ಈಗ ಇಲ್ಲಿ ಪ್ಲಸ್ ಆಯ್ತು, ಇದು ಪ್ಲಸ್ ಆಯ್ತು. ಅದಾದ್ಮೇಲೆ ಇದು ಹೋಯ್ತು. ಇಲ್ಲಿ -7 ಪ್ಲಸ್ 12 ಅಂದ್ರೆ 12 ಹೋದ್ರೆ 5 ಅಂತ ಬಂತು. ಸೊ ದಿಸ್ ಈಸ್ ರಿಮೈಂಡರ್. ಸೊ ಇದನ್ನ ನಾವು ಉತ್ತರ ಬರೆದ್ರೆ ಹೆಂಗ್ ಬರೆಯೋದು ಅಂತ ತೋರಿಸ್ತೀನಿ ನಿಮ್ಗೆ, ನೋಡ್ಕೊಂಡಿರಿ. ದೇರ್ ಫೋರ್ ಅಂದ್ರೆ ಇದ್ರ 5 ಇಸ್ ರಿಮೈಂಡರ್ ಅಂತ ನೀವು ಅಷ್ಟು ಹೇಳಿದ್ರೆ, ಈ ಲೆಕ್ಕ ಕೊಟ್ಟಿರೋದಕ್ಕೆ ಇದೆ 5 ರಿಮೈಂಡರ್ ಅಂತ ತೋರಿಸಿದ್ರೆ ಸಾಕು. ಬಟ್ ಆಕ್ಚುಲಿ ಏನಾಗಿದೆ ಅನ್ನೋದಕ್ಕೋಸ್ಕರ ಬರ್ದಿರ್ತೀನಿ ನಾನು. 2x ಕ್ಯೂಬ್ಡ್ ಪ್ಲಸ್ 5x ಸ್ಕ್ವೇರ್ಡ್ ಮೈನಸ್ 4x ಮೈನಸ್ 7 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಈಕ್ವಲ್ಸ್, ಇದು ಹೋಲ್ ಪಾರ್ಟ್ ತರ, ಪ್ಲಸ್ ಫ್ರಾಕ್ಷನ್ ಪಾರ್ಟ್ 5 ಅನ್ನೋದು ರಿಮೈಂಡರ್ ಉಳಿತು, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಅಂತ. ಇದು ಉತ್ತರ ಆಕ್ಚುಯಲ್. ಸೊ ವೆನ್ ಯು ಡಿವೈಡ್, ದಿಸ್ ಈಸ್ ವಾಟ್ ವಿ ಗೆಟ್. ಈಗ ನೋಡಿ ಇಲ್ಲಿ ಹೆಂಗೆ ಅಂತಂದ್ರೆ, ಸಮಥಿಂಗ್ ಸಿಮಿಲರ್ ಟು 9 ಡಿವೈಡೆಡ್ ಬೈ 5 ಅಂತಂತಂದ್ರೆ 5 ಒಂದ್ಲಿ 5, 9 5 ಹೋದ್ರೆ 4 ರಿಮೈಂಡರ್ ಉಳಿತು ಬೈ 5 ಅಂತ. ಈ ತರ ಇದು. ದಿಸ್ ಇಸ್ ಹೌ ಇಟ್ ಇಸ್. ಸೊ ಇದಿಷ್ಟು ಡಿವೈಡ್ ಮಾಡಿದಾಗ ಇದು ಹೋಲ್ ಪಾರ್ಟ್ ಅಂತ ಬಂತು, ಆದ್ರೆ ಒಂದು ರಿಮೈಂಡರ್ ಉಳಿದ್ಬಿಡ್ತು, ಫ್ರಾಕ್ಷನ್ ಪಾರ್ಟ್ ಇದೆ. ಸೊ 5 is yet to be divided by x plus 2. ಸೊ 5 is divided into x plus 2 equal parts ಅಂತ. x ಅಂದ್ರೆ 1 ಕೊಟ್ರೆ 5/3 ಆಗುತ್ತೆ, x is equal to 2 ಕೊಟ್ರೆ 5/4 ಆಗುತ್ತೆ, x is equal to 3 ಕೊಟ್ರೆ 5/5 ಆಗುತ್ತೆ. ಹಂಗೆ x ಗೆ ಏನ್ ಬೆಲೆ ಕೊಟ್ರೆ ಅದಾಗುತ್ತೆ ಅಂತ ಅರ್ಥ. ಸೊ ದಿಸ್ ಈಸ್ ವಾಟ್ ವಿ ಮೀನ್ ಬೈ ಲಾಂಗ್ ಡಿವಿಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಸೊ ಇಲ್ಲಿ 0 ಇಲ್ಲದ್ರಿಂದ ಫ್ಯಾಕ್ಟರ್, ಸೊ ಎಲ್ಲಾ ಸತಿನೂ ಫ್ಯಾಕ್ಟರೈಸ್ ಮಾಡಕ್ ಆಗೋದಿಲ್ಲ. ಸೊ ಫ್ಯಾಕ್ಟರೈಸ್ ಮಾಡಕ್ ಆಗದೆ ಇದ್ದಾಗ HCF LCM ಅಂತೆಲ್ಲ ನೆಕ್ಸ್ಟ್ ಇಯರ್ ಆಲ್ಜಿಬ್ರಾದಲ್ಲಿ ಆಲ್ಜಿಬ್ರೈಕ್ ಫ್ರಾಕ್ಷನ್ಸ್ ಮಾಡ್ಬೇಕಾದ್ರೆ ಬರುತ್ತೆ. ಅವಾಗ ಈ ಲಾಂಗ್ ಡಿವಿಷನ್ ಮೆಥಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇದ್ರೊಳಗೆ ನೋಡಿ, ನಿಮ್ಗೆ ಕಳಿಯೋದಿದೆ, ಗುಣಿಸೋದಿದೆ,
ಭಾಗಿಸೋದು ಇದೆ, ಎಲ್ಲ ಇರುತ್ತೆ. ಸೊ ಡಿವಿಷನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಷನ್ ಯು ಶುಡ್ ಲರ್ನ್ ವೆರಿ ಗುಡ್ ಸ್ಕಿಲ್ ಆಫ್. ಓಕೆ, ರೈಟ್ ಅಮ್ಮ, ಥ್ಯಾಂಕ್ ಯು. Thank you, sir.